ಎಲ್ಲರಿಗೂ ಎಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಣೆ ಮಾಡುತ್ತಾ ಇವತ್ತಿನ ವ್ಯಾಖ್ಯಾನ ಶುರು ಮಾಡುವ ಮೊದಲು ಒಂದು ನಿಮಿಷ ಒಂದು ಸೂಚನೆ, one information. It has come from the Yogiji who had visited here some 2 years back, who stays most of the time at the border of Uttaranchal and Tibet. He has chosen his one of the long stay places near Dehradun. This June 27th Saturday, next week Saturday, from 10 a.m. to 1 p.m. in Wadia Hall in the Basavanagudi area, Bangalore, on Saturday, in the Indian Institute of World Culture, BP Wadia Road, the Wadia Hall, there is a sort of a discourse, spiritual discourse of his experiences by the Himalayan master Yogiji himself, where people can participate. That he has sent the information to pass on to all. So the pamphlets are here. You can collect it later. It will be here. ಗುರುಸ್ತುತಿಯೊಂದಿಗೆ ಮಂಗಳಾಚರಣೆಯ ಶ್ಲೋಕದೊಂದಿಗೆ ಇವತ್ತಿನ ವ್ಯಾಖ್ಯಾನ, ಭಗವದ್ಗೀತಾ ವ್ಯಾಖ್ಯಾನ ಪ್ರಾರಂಭ. ಕುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತದೋ ಜಯಮುದೀರಯೇತ್. Last week we had almost completed, coming to the end of the 5th chapter, Karma Sannyasa Yoga. ಈ ಕೊನೆಯ ಶ್ಲೋಕಗಳಲ್ಲಿ ಮೊದಲು ಈ 5ನೇ ಅಧ್ಯಾಯದಲ್ಲಿ ಕರ್ಮ ಸನ್ಯಾಸ ಯೋಗ ಅಧ್ಯಾಯ, ಭಗವಂತ ಎರಡನ್ನು ಸ್ಪಷ್ಟ ಮಾಡಿಬಿಟ್ಟಿದ್ದಾನೆ. ಮೊದಲ ಶ್ಲೋಕಗಳಲ್ಲಿ ಸಾಂಖ್ಯ ನಿಷ್ಠೆ ಅಥವಾ ಸಾಂಖ್ಯ ಯೋಗ ಮತ್ತು ಕರ್ಮಯೋಗ ಎರಡು ನೋಡ್ಲಿಕ್ಕೆ ಬೇರೆ ಬೇರೆ ದಾರಿಗಳು ಅನಿಸಿದರೂ ಸಹ ಕೊನೆಯಲ್ಲಿ ಅವುಗಳ ಗುರಿ ಒಂದೇ, ಅವುಗಳ ಫಲಪ್ರಾಪ್ತಿ ಒಂದೇ, ಪರಮಾತ್ಮನನ್ನು ಹೊಂದುವುದೇ ಅವುಗಳ ಗುರಿಯಾದ್ದರಿಂದ ಯಾವ ದಾರಿಯಲ್ಲಿ ಅರ್ಜುನ ನೀನು ಹೋದರೂ ಸಹ, ನೀನು ಅತ್ಯುತ್ತಮ ಕರ್ಮಯೋಗಿಯಾದರೂ ಆಗು ಅಥವಾ ಜ್ಞಾನಯೋಗಿಯಾದರೂ ಆಗು, ಜ್ಞಾನ ಮಾರ್ಗದಲ್ಲಿ ಹೋದರೂ ಸರಿ, ನಿಷ್ಕಾಮ ಕರ್ಮ ಮಾರ್ಗದಲ್ಲಿ ಹೋದರೂ ಸರಿ, ನೀನು ನಿಶ್ಚಿತವಾಗಿ ನಿನ್ನ ಗುರಿಯನ್ನು ಮುಟ್ಟುತ್ತೀಯ. ಈ ಸಂದೇಶವನ್ನು ಮೊದಲೇ ಹೇಳಿಬಿಟ್ಟಿದ್ದಾನೆ ಅಧ್ಯಾಯದಲ್ಲಿ. ಈ ಕೊನೆ ಶ್ಲೋಕಗಳಲ್ಲಿ ಮತ್ತೆ ಆ ಜ್ಞಾನ ಮಾರ್ಗದಲ್ಲಿರ್ತಕ್ಕಂತಹ ಯೋಗಿಯ ಸ್ಥಿತಿ, ಜೀವನ್ಮುಕ್ತತೆಯನ್ನು ಹೊಂದಿರತಕ್ಕಂತಹ ಯೋಗಿಯ ಸ್ಥಿತಿ, ಜೀವನ್ಮುಕ್ತನ ಲಕ್ಷಣಗಳನ್ನು ಹೇಳ್ತಾ ಈ ಅಧ್ಯಾಯವನ್ನು ಸಮಾಪ್ತಗೊಳಿಸ್ತಾ ಇದ್ದಾನೆ ಭಗವಂತ. ಏಕೆಂದ್ರೆ ಇನ್ನು ಮುಂದೆ ಬರತಕ್ಕಂಥ 6ನೇ ಅಧ್ಯಾಯ, ಸಾಮಾನ್ಯವಾಗಿ ಅದನ್ನು ಆತ್ಮಸಂಯಮ ಯೋಗ ಅಂತ ವಾಡಿಕೆಯಲ್ಲಿ ಅದಕ್ಕೆ ಹೆಸರಿದೆ. The 6th chapter next is called Atma Sanyama Yoga, but majority commentators also have given another name for the 6th chapter, that is Dhyana Yoga.
So that is a very important chapter. As a prelude to that, the importance of dhyana, meditation. Most of us, we don't know the real meaning of meditation because it has to be taught, it has to be given by the anugraha of Guru himself. ಅದು ಗುರುಕೃಪೆಯಿಂದ ಬರತಕ್ಕಂತಹ ಒಂದು ಮಾರ್ಗ ಅಥವಾ ಒಂದು ಪಥ. ಆ ಧ್ಯಾನ ಪ್ರಕ್ರಿಯೆ ಬಗ್ಗೆ ಈ 5ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ಇರ್ತಕ್ಕಂಥ 2 ಶ್ಲೋಕಗಳು ಸೂಚನೆ ಕೊಡ್ತಾ ಇದ್ದಾರೆ. ನಾವು Lord is giving the hint in the 2 shlokas about the importance of meditation, technique of meditation, or in simple it is called dhyana yoga, because ultimately whatever the path an individual soul chooses in this birth, according to the prarabdha, according to samskara, vasanas of the previous birth, according to the virtuous deeds done in the previous birth, the mind will go in a particular direction. But ultimately, the goal to be reached is one and the same. That is emancipation or realization. To know exactly my reality, who I am. What is my real reality? That is the main purpose. ಜ್ಞಾನಿಗಳ ಲಕ್ಷಣವನ್ನು ಹೇಳ್ತಾ ಹಿಂದಿನ ಹೋದ ವಾರದ ಶ್ಲೋಕದಲ್ಲಿ ಜೀವನ್ಮುಕ್ತನ ಲಕ್ಷಣದ ಬಗ್ಗೆ ಹೇಳ್ತಾ ಭಗವಂತ ಒಂದು ಕಡೆ ಹೇಳ್ತಾನೆ ಹಿಂದಿನ ಶ್ಲೋಕಗಳಲ್ಲಿ. ಕಾಮ ಕ್ರೋಧೋದ್ಭವಂ ವೇಗಂ ಯಶ್ ಶಕ್ನೋತಿ ಯಸ್ ಸೋಢುಂ ಶಕ್ನೋತಿ ಯಹ. ಆ ಯೋಗಿ ಹೇಗಿರ್ತಾನೆ, ಒಬ್ಬ ಜೀವನ್ಮುಕ್ತನ ಲಕ್ಷಣ ಏನು ಅಂತಂದ್ರೆ ಯಾರು ಬೇಕಾದರೂ ಆ ಒಂದು ಸ್ಥಿತಿಯನ್ನು ಪಡೆಯಬಹುದು ಅನ್ನೋ ಒಂದು ಸೂಚನೆಯಲ್ಲಿದೆ. ದಿ ಟ್ವಿನ್ಸ್, ದಿ ಪ್ಯಾಷನ್ ಅಂಡ್ ದಿ ಆಂಗರ್, ಕಾಮ ಮತ್ತು ಕ್ರೋಧ, ಇವುಗಳ ವೇಗವನ್ನು ತಡ್ಕೊಳ್ಳುವಂಥ ಶಕ್ತಿ ಯಾರಲ್ಲಿ ಇದೆಯೋ ಸಯುಕ್ತ ಸ ಸುಖೀ ನರಃ. ಪ್ರೀವಿಯಸ್ಲಿ ಲಾರ್ಡ್ ಸೆಡ್ ಹಿ ಈಸ್ ಅ ವೈಸ್ ಅಂಡ್ ಬ್ಲೆಸ್ಡ್ ಮ್ಯಾನ್. ಸಯುಕ್ತ ಸ ಸುಖೀ ನರಃ. ಅದಾದ ನಂತರ ಹೋದ ವಾರದ ಶ್ಲೋಕದಲ್ಲಿ ಬಂದಂಥ ವಿಷಯ ಏನು ಅಂದ್ರೆ, ಕಾಮಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮ. ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ. ಎಲ್ಲೆಲ್ಲಿಯೂ ಆ ಪರಬ್ರಹ್ಮವೇ ಕಾಣ್ತಾನೆ, ಅಥವಾ ಬ್ರಹ್ಮ ನಿರ್ವಾಣ ಅಥವಾ ಮೋಕ್ಷವನ್ನ ಈ ಕ್ಷಣದಲ್ಲಿಯೇ ಯಾರು ವಿದಿತಾತ್ಮನಾಗಿದ್ದಾನೋ, ಯತಚೇತಸನಾಗಿದ್ದಾನೋ, ಕಾಮಕ್ರೋಧದಿಂದ ವಿಮುಕ್ತನಾಗಿದ್ದಾನೋ ಅಂತಹ ಯತಿ, ಅಂತಹ ಮುನಿ, ಅಂತಹ ವ್ಯಕ್ತಿ ಈ ಜನ್ಮದಲ್ಲಿಯೇ ಇಲ್ಲಿಯೇ ಈ ಕ್ಷಣದಲ್ಲಿ ಅವನು ಬ್ರಹ್ಮ ನಿರ್ವಾಣವನ್ನು ಹೊಂದುತ್ತಾನೆ. ಅಂದ್ರೆ ದೇಹ ಬಿಡುವ ಮೊದಲೇ, ಮರಣ ಬರುವ ಮೊದಲೇ ಆತನಿಗೆ he knows the reality. Even before the death conquers the body. So he is liberated while still he is living in the body. ಅದು ಜೀವನ್ಮುಕ್ತತೆಯ ಲಕ್ಷಣ. And after the death of the body, he enters into a phase called videha mukti. So ಇಲ್ಲಾಗಲಿ ಮುಂದಾಗಲಿ, ಮರಣ ಬರುವ ಮೊದಲಾಗಲಿ ಮರಣದ ನಂತರವಾಗಲಿ ಎಲ್ಲೆಲ್ಲಿಯೂ ಬ್ರಹ್ಮ ನಿರ್ವಾಣಂ, ಅಭಿತಃ ಬ್ರಹ್ಮ ನಿರ್ವಾಣಂ ವರ್ತತೆ. ಇದನ್ನು ಆಚಾರ್ಯ ಶಂಕರರು ಒಂದು ವ್ಯಾಖ್ಯಾನ, ಬಹಳ ಕೇವಲ ಬಹಳ ಸುಂದರವಾದ ಸಣ್ಣ ವ್ಯಾಖ್ಯಾನ ಕೊಡ್ತಾರೆ. ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ಅಂತಂದ್ರೆ, ಅಭಿತಃ ಉಭಯತಃ ಜೀವತಾಂ ಮೃತಾನಾಂ ಚ ಬ್ರಹ್ಮ ನಿರ್ವಾಣಂ ಮೋಕ್ಷ ವರ್ತತೆ. ಕಾಮಕ್ರೋಧವನ್ನು ಗೆದ್ದಿರತಕ್ಕಂಥ ಯತಿಗೆ, ಯತಿ ಅಂತಂದ್ರೆ ಇಲ್ಲಿ ಸಾಧಕ ಅಂತನೂ ಅರ್ಥ ಆಗುತ್ತೆ. ದ ಒನ್ ಹೂ ಈಸ್ ಇನ್ ದ ಸ್ಪಿರಿಚುವಲ್ ಫೀಲ್ಡ್, ದ ಒನ್ ಹೂ ಈಸ್ ಡೂಯಿಂಗ್ ದ ಸಾಧನ. If ultimately we can conquer these two twin aspects in our life, the passion, lust, greed, everything coming under the word kama itself, and the anger coming under the word krodha itself. Anger sprouts for so many reasons, even without reason. All the time, throughout our lifetime, 24/7, the anger is always there, like a wave
it comes out without our knowledge in any given situation. So that is what Lord is hinting here. So anybody who can have control, it cannot be done in one day. Earlier he said, those who can control, he will be very happy and blessed one. Now, if you can give up in this birth itself, next point. How is it possible? ಇದು ಹೇಗೆ ಸಾಧ್ಯ? ಇದನ್ನು ಸಂಪೂರ್ಣವಾಗಿ ನಾವು ಈ ಜನ್ಮದಲ್ಲಿ ಬಿಡ್ಲಿಕ್ಕೆ ಆಗತ್ತಾ ಅಂದ್ರೆ ಆಗತ್ತೆ ಅಂತ ಭಗವಂತನ ಆಶ್ವಾಸನೆ ಇದೆ. Lord is amply hinting that His grace is always there in the form of Guru. ಅದಕ್ಕೆ ಇಲ್ಲಿ ಗುರುವಿನ ಮಹತ್ವ ವಿದಿತಾತ್ಮಾನಾಂ ಅನ್ನೋದಕ್ಕೆ ಒಂದು ವ್ಯಾಖ್ಯಾನ ಬರುತ್ತೆ. ಯಾರು ಗುರುಕೃಪೆಯಲ್ಲಿ ಒಳಗಿದ್ದಾರೋ, ಯಾರಿಗೆ ಗುರುವಿನ ಕೃಪೆ ಉಂಟಾಗಿದೆಯೋ ಅಂಥವರಿಗೆ ಈ ಒಂದು ಪ್ರಯತ್ನ ಬಹಳ ಸುಲಭದಲ್ಲಿ ಈ ಜನ್ಮದಲ್ಲಿ ಸಾಧ್ಯವಾಗುವುದು. ಯಾವ ಪ್ರಯತ್ನ? ಕಾಮಕ್ರೋಧಗಳನ್ನು ಗೆಲ್ಲುವಂಥ ಪ್ರಯತ್ನ, ಸಂಪೂರ್ಣವಾಗಿ ಬಿಡುವಂಥ ಪ್ರಯತ್ನ. ಅದು ಗುರುಕೃಪೆಯಿಂದ ಆಗ್ತಕ್ಕಂಥ. ಇದು ಬಹಳ ಸೂಕ್ಷ್ಮವಾದ ವಿಷಯ. ಯಾತಕ್ಕೆ ಎಲ್ಲರಿಗೂ ಆತ್ಮ ಸಾಕ್ಷಾತ್ಕಾರ ಆಗೋದಿಲ್ಲ? ಭಗವಂತ ಹೇಳಿದ್ದಾನಲ್ಲ, ಸಾವಿರಾರು ಲಕ್ಷಾಂತರ ಜನಗಳಲ್ಲಿ ಒಬ್ಬರು ಮಾತ್ರ ನನ್ನನ್ನು ಸೇರ್ತಾನಪ್ಪ ಅರ್ಜುನ ಅಂತಂದ್ರೆ, ಎಲ್ಲರಿಗೂ ಒಂದೇ ಸಮಯದಲ್ಲಿ ಒಂದೇ ಜನ್ಮದಲ್ಲಿ ಆಗ್ಲಿಕ್ಕಿಲ್ಲ. ಯಾಕೆ ಆಗ್ಲಿಕ್ಕಿಲ್ಲ? ಆಲ್ ಆಫ್ ಅಸ್ ವಿ ಆರ್ ಅಂಡರ್ ಅಜ್ಞಾನ ಓನ್ಲಿ, ವಿ ಆರ್ ಅಂಡರ್ ಇಗ್ನೋರೆನ್ಸ್ ಓನ್ಲಿ, ವಿ ಆರ್ ಅಂಡರ್ ದಿಸ್ ಶರೀರ ಭ್ರಾಂತಿ ಓನ್ಲಿ, ವಿ ಆರ್ ಥಿಂಕಿಂಗ್ ದಟ್ ದಿಸ್ ಬಾಡಿ ಈಸ್ ಮೈ ಸೆಲ್ಫ್. ಸೊ ಅಮೂಲಾಗ್ರವಾಗಿ ನೂರಾರು ಜನ್ಮಗಳಿಂದ ಬಂದ್ಬಿಡಿದೆಯಲ್ಲ ಇದು. ನಾನು ಅಂದ್ರೆ ದೇಹ, ನಾನು ಅಂದ್ರೆ ಇಂಥವನು, ನಾನು ಅಂದ್ರೆ ಇಂಥವಳು, ಐ ಆಮ್ ಸೋ ಅಂಡ್ ಸೋ. ಸೊ ದಾಟ್ ಈಗೋ ಕಪಲ್ಡ್ ವಿತ್ ದಿ ಮೈಂಡ್ ಥಿಂಕಿಂಗ್ ದಟ್ ದಿಸ್ ಈಸ್ ಅ ರಿಯಲ್, ದಿಸ್ ಬಾಡಿ ಈಸ್ ರಿಯಲ್, ದಿಸ್ ಬಾಡಿ ಈಸ್ ಮೈ ಸೆಲ್ಫ್, ಐ ಮೀನ್ಸ್ ದಿಸ್ ಬಾಡಿ. ಸೊ ಬಿಕಾಸ್ ಆಫ್ ದಟ್ ಅಜ್ಞಾನ, ಡ್ಯೂ ಟು ಮಾಯಾ, ಡ್ಯೂ ಟು ಯೋಗ ಮಾಯಾ, ವಿಕ್ಷೇಪ and avarana shakti of Maya. So we will never understand this. So most of us, we are normal people leading normal life all the time, and then dying one day and again reborn. ಮುಂದೆ ನಾವು ಎಲ್ಲಿ ಹುಡ್ತೀವಿ ನಮಗೆ ಗೊತ್ತಿಲ್ಲ. ನಮ್ಮ ಶಾಸ್ತ್ರ ಹೇಳುತ್ತೆ ಸನಾತನ ಧರ್ಮದಲ್ಲಿ ಮರಣ ಹೊಂದಿದವನು ಮತ್ತೆ ಮತ್ತೆ ಹುಟ್ಟುತ್ತಾನೆ. ಭಗವಂತನೇ ಹೇಳ್ಬಿಟ್ಟಿದ್ದಾನೆ ಗೀತೆಯಲ್ಲಿ. ಅದಕ್ಕೆ ಇನ್ಯಾವ ಪ್ರಮಾಣ ಬೇಕೋ? ಭಗವಂತನೇ ಹೇಳ್ಬಿಟ್ಟಿದ್ದಾನಲ್ಲ, ಹುಟ್ಟಿದವನಿಗೆ ಸಾವು ಖಚಿತ, ಮರಣ ನಂತರ ಮತ್ತೆ ಮತ್ತೆ ಹುಟ್ಟುವುದು ಅಷ್ಟೇ ಖಚಿತ. ಬೋತ್ ಆರ್ ಈಕ್ವಲಿ ಟ್ರೂ. ಓನ್ಲಿ ಥಿಂಗ್ ವಿ ಡೋಂಟ್ ನೋ ಅಷ್ಟೇ, ವಿ ಡೋಂಟ್ ನೋ. ಸೊ ಈಗ ಇದು ಹೇಳಿದ ಮೇಲೆ ಮುಂದಿನ ಎರಡು ಶ್ಲೋಕ 27, 28, 27, 28, these two shlokas in the last end of the 5th chapter. Now, Lord is now, as a prelude, He is introducing importance, the sanctity of meditation in the next two shlokas. They go together. Sparshan krutva bahirbahyan ಚಕ್ಷುಷೈವಾಂತರೇ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ. ಫಸ್ಟ್ ಪಾರ್ಟ್ ದಿ ಶ್ಲೋಕ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಷೈವಾಂತರೇ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ. Then he continues in next sloka, same point. Yatendriya manobuddhir munir mokshaparayana vigatecha bhayakrodho yasada mukta evasa. Now, the first sloka corresponds to the technique of meditation as given by Lord. Now, this is a point to be understood very correctly. In fact, according to each sadhaka's temperament, latent impressions, latent vasanas and samskaras, the samartha Sadguru will decide and give the advice how to do, what to do during meditation. Most of us, we know meditation antandre closing our eyes, sitting cross-legged in a quiet place, preferably the same place every time,
as far as possible, a place to be chosen which is very quiet, away from noise and distractions. ಸಾಮಾನ್ಯವಾಗಿ ಒಂದು ಏಕಾಂತವಾದ solitary place is to be selected, and we should sit there cross-legged for a particular time. Usually routine should be maintained, and we have to close our eyes and sit. So normally here anybody will understand one point. ಯಾವುದು? ಧ್ಯಾನದಲ್ಲಿ ಒಂದು ಜಾಗದಲ್ಲಿ ಕಣ್ಣುಗಳನ್ನು ಮುಚ್ಚಿ ಕುಳಿತುಕೊಳ್ಳಬೇಕು, ಶಾಂತವಾಗಿ ಕುಳಿತುಕೊಳ್ಳಬೇಕು, ನಿರ್ಜನ ಪ್ರದೇಶ, ಏಕಾಂತದಲ್ಲಿರಬೇಕು. ಒಂದು ಅರ್ಥ ಏನಾಗುತ್ತೆ ನಮಗೆ? ಕಣ್ಣು ಮುಚ್ಚಿದಾಗ ದೃಶ್ಯ ಪ್ರಪಂಚ ಕಾಣೋದಿಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ಈ ಇಂದ್ರಿಯದ ಕೆಲಸ ಮುಗೀತು. ಯಾವ ಹೊರಗಿನ ಆಕರ್ಷಣೆಗಳು ನಮ್ಮ ಕಣ್ಣು ನೋಡ್ತಾ ಇಲ್ಲ, ಕಣ್ಣು ಮುಚ್ಕೊಂಡಿರ್ತದೆ. ಕಣ್ಣುಗಳು ಆಕರ್ಷಣೆಗೆ ಬಲಿಯಾಗುವುದಿಲ್ಲ. ಐಸ್ ಆರ್ ನಾಟ್ ಮೆಸ್ಮರೈಸ್ಡ್, ಐಸ್ ಆರ್ ನಾಟ್ ಇನ್ಫ್ಲೂಯೆನ್ಸ್ಡ್ ಬೈ ದ ಸೈಟ್ ಬಿಕಾಸ್ ವಿ ಕ್ಲೋಸ್ಡ್ ಆನ್ ದಿ ಐ. ಅಂಡ್ cross-legged we sit at a place. So there is no question of the sense of touch with anybody or anything, any object. ಸ್ಪರ್ಶದ ಅನುಭವ ಆಗಲಿಕ್ಕಿಲ್ಲ. ಗಂಧ, sense of smell also automatically is avoided. That can be easily avoided. But the one important sense organ, sensory perception, we cannot avoid even while sitting in meditation. What is that particular sense? That perception is the perception of hearing. You cannot avoid sound entering into your ears even while sitting in meditation. ನಾವು ಕಣ್ಣು ಮುಚ್ಚಿ ಕೂತ್ಕೊಂಡ್ರೂ ಸಹ ನಮಗೆ ಹೊರಗಡೆಯಿಂದ ಆಗ್ತಕ್ಕಂಥ ಶಬ್ದಗಳಿದೆಯಲ್ಲ, ಆ ಶಬ್ದಗಳ ಕಿವಿಗೆ ಬೀಳ್ತಾ ಇರುತ್ತೆ, ಅದನ್ನು ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ. ನಿಜವಾದ ನಿರ್ಜನ ಪ್ರದೇಶ, ನಿಜವಾದ ಅರ್ಥದಲ್ಲಿ ಧ್ಯಾನ ಪ್ರಕ್ರಿಯೆ ಅಂತಂದ್ರೆ ಇಲ್ಲಿ ದೂರದಲ್ಲಿ ನಿರ್ಜನವಾದ ಪ್ರದೇಶ, ಏಕಾಂತ ಅಂತಂದ್ರೆ ಅಲ್ಲಿ ಯಾವುದೋ ಒಂದು ಗುಹೆಯ ಒಳಗಡೆ ಯಾವ ಶಬ್ದವೂ ಬರದೇ ಇರತಕ್ಕಂತಹ ಜಾಗ, ನಿರ್ವಾತ ಪ್ರದೇಶ. ಎ ಪ್ಲೇಸ್ ಆಲ್ಮೋಸ್ಟ್ ಸಿಮಿಲರ್ ಟು ಸೌಂಡ್ ಪ್ರೂಫ್ ಸಿಸ್ಟಮ್. ದೇರ್ ಇಫ್ ಯು ಸಿಟ್ ಅಂದ್ರೆ ಯು ಡೋಂಟ್ ಎಕ್ಸ್ಪೀರಿಯನ್ಸ್ ದ ಸೌಂಡ್. ಬಟ್ ದಟ್ ಈಸ್ ನಾಟ್ ಪಾಸಿಬಲ್, especially in the modern days. It is not possible. Wherever we sit, sounds always bombard our ear. ಕೇಳೋದು ತಪ್ಪೋದಿಲ್ಲ, ಶಬ್ದಗಳ ಕಿವಿ ಬೀಳ್ತಾ ಇರುತ್ತೆ. ಶಬ್ದಗಳು ಬಿದ್ದಾಗ ಮನಸ್ಸು ಆ ಕಡೆ ಹೋಗುತ್ತೆ. ಶಬ್ದಗಳ ಬಗ್ಗೆ ಮನಸ್ಸು ಯೋಚನೆ ಮಾಡ್ತಾ ಇರುತ್ತೆ ಧ್ಯಾನದಲ್ಲಿ ಕೂತಾಗ. ಅದೇನು ಶಬ್ದ ಬಂತು? ಕಾಲಿಂಗ್ ಬೆಲ್ ಇರಬಹುದು, ಟೆಲಿಫೋನ್ ಶಬ್ದ ಇರಬಹುದು, ಯಾರಾದರೂ ಮಾತನಾಡ್ತಾ ಇರೋ ಶಬ್ದ ಇರಬಹುದು, ಅಡಿಗೆ ಮನೆ ಶಬ್ದಗಳು ಇರಬಹುದು. ಸೋ ಮೆನಿ ವೇಸ್, ಸೋ ಮೆನಿ ಮೆಥಡ್ಸ್ ಆಫ್ ಸೌಂಡ್ಸ್. ಮೈಂಡ್ ಗೋಸ್ ಅವೇ. Mind is attracted towards that while we are under meditation, sitting. Apart from that, another important thing, mind itself, the moment we sit, it starts conjuring so many things, thoughts. Nobody can prevent it. ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು, ಧ್ಯಾನಕ್ಕೆ ಅಂತ ಮನಸ್ಸು ಮಾಡಿ ಕೂತು ಕೂತ ಕ್ಷಣದಿಂದ, ಕಣ್ಣು ಮುಚ್ಚಿ ಕೂತು ಕೂಡಲೇ ಎಲ್ಲಿಲ್ಲದ ಯಾವುದೂ ಗೊತ್ತಿಲ್ಲದೆ ಇರತಕ್ಕಂತಹ ಯೋಚನೆಗಳು ಒಂದಾದ ಮೇಲೆ ಮನಸ್ಸೊಳಗೆ ಬರ್ತಾ ಇರುತ್ತೆ. ಹೊಸ ಹೊಸ ವಿಷಯಗಳು ಮನಸ್ಸಿಗೆ ಬರುತ್ತೆ. ಮನಸ್ಸು ಎಲ್ಲೆಲ್ಲೋ ಓಡ ಹೋಗಕ್ಕೆ ಶುರುವಾಗುತ್ತೆ. ನೋಡೋರದಷ್ಟಲ್ಲಿ ನಾವು ಒಂದ್ ಕಡೆ ಕೂತಿದ್ದೇವೆ, ಕಣ್ಣು ಮುಚ್ಕೊಂಡಿದ್ದೇವೆ ಅನ್ನೋದು ಬಿಟ್ರೆ ಒಳಗಡೆ ಮನಸ್ಸು ಎಲ್ಲಿರುತ್ತೆ? ಗುರುಗಳು ಹೇಳಿದ್ರು, ಅದು ಎಲ್ಲೆಲ್ಲೋ ಸುತ್ತಾಡ್ತಾ ಇರುತ್ತೆ. ಎಲ್ಲ ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ ಮನಸ್ಸು. ಸಾಮಾನ್ಯವಾಗಿ ಯೋಚನೆ ಮಾಡದೇ ಇರತಕ್ಕಂಥ ವಿಷಯಗಳನ್ನು ಧ್ಯಾನದ ಸಮಯದಲ್ಲಿ ಯೋಚನೆ ಮಾಡುತ್ತೆ ಅಂತ ಗುರುಗಳು ಹೇಳ್ತಾ ಇದ್ರು. ಬಹಳ ಒಂದ್ಸಲ ಸುಂದರವಾಗಿ ಉದಾಹರಣೆ ಕೊಟ್ಟರು. ಧ್ಯಾನದಲ್ಲಿ ಕೂತ್ಕೊಂಡಾಗ ಮನಸ್ಸು ಎಲ್ಲಿ ಹೋಗುತ್ತೆ ಅಂತಂದ್ರೆ, ಮನೆಯ ಸುದ್ದಿ, ಮನೆಯ ವಿಷಯಗಳನ್ನ ಹಿಡ್ಕೊಂಡು, ತನ್ನ ಸಂಬಂಧಿಕರ ವಿಷಯಗಳನ್ನ ಹಿಡ್ಕೊಂಡು, ಆ ಊರಿನ ವಿಷಯಗಳನ್ನು ತಕೊಂಡು, ದೇಶದ ವಿಷಯಗಳನ್ನು ತಕ್ಕೊಂಡು, ಅಂತಾರಾಷ್ಟ್ರೀಯ ವಿಷಯಗಳ ಮಟ್ಟಿಗೆ ಮನಸ್ಸು ಓಡಾಡ್ತಾ ಇರುತ್ತಪ್ಪ. ಎಲ್ಲ ಕಡೆ ಓಡಾಡ್ತಾ ಇರುತ್ತೆ. ಸಾಮಾನ್ಯವಾಗಿ ಹಂಗೆ ಓಡಾಡಲ್ಲ. ಧ್ಯಾನಕ್ಕೆ ಅಂತ ಕೂತ್ಕೊಳ್ಳೇ ಆಗುತ್ತೆ. ಯಾಕೆ? ಅದು ಎಲ್ಲರ ಅನುಭವ. ಗುರುಗಳು ಮತ್ತೆ ಒಂದು ಮಾತು ಹೇಳಿದ್ರು, ಹಾಗಂತ ಯಾರೋ ನಿರಾಶರಾಗಬೇಕಾಗಿಲ್ಲ. ಸೊ ನೋಬಡಿ ಶುಡ್ ಫೀಲ್ ಸಾರಿ
that I cannot sit, I am not able to sit quietly. Mind is not quiet, though I appear to be quiet. What to do, Gurudeva? Mind is not quiet. ಏನು ಮಾಡಿರು ಮನಸ್ಸು ಸುಮ್ಮನೆ ಇರಕ್ಕೆ ಆಗ್ತಾ ಇಲ್ವಲ್ಲ, ಅದಕ್ಕೆ ಗುರುಗಳು ಉತ್ತರ ಕೊಟ್ಟರು. ಭಗವದ್ಗೀತೆಯಲ್ಲಿ ಈ ಪ್ರಶ್ನೆಯನ್ನ ಅರ್ಜುನ ಮುಂದೆ ಕೇಳ್ತಾನೆ, ಮುಂದೆ ಬರುತ್ತೆ. ಅದಕ್ಕೆ ಪರಮಾತ್ಮನ ಉತ್ತರವೂ ಇದೆ. ಅದೇ ಉತ್ತರವನ್ನು ಗುರುಗಳು ಕೊಟ್ಟರು. ನಥಿಂಗ್ ಟು ವರಿ, ಯು ಡೋಂಟ್ ಸ್ಟಾಪ್, ಕಂಟಿನ್ಯೂ ದ ಪ್ರಾಕ್ಟೀಸ್ ಆಫ್ ಸಿಟ್ಟಿಂಗ್. ದಿ ಫಸ್ಟ್ ಸ್ಟೆಪ್ ಈಸ್ ಸಿಟ್ಟಿಂಗ್. ಗುರುಗಳು ಹೇಳಿದ ಮಾತು. The very first, our initial effort is to sit for meditation with the Dhrudha Sankalpa, with determination. So, find a place, a proper time as much as possible, adhere to the time and sit for a known amount of time. Let the mind go anywhere. You don't bother. Our Gurudeva's wordings. You don't bother. Let it go, let it fly anywhere. Because the mind, the main culprit, the mind, its main duty is to see that we don't sit for meditation. ಮನಸ್ಸಿನ ಸ್ಥಿತಿ ಏನು ಅಂದ್ರೆ, ನಾವು ಧ್ಯಾನಕ್ಕೆ ಕೂರೋದನ್ನು ತಪ್ಪಿಸೋದೇ ಮನಸ್ಸಿನ ಕೆಲಸ. ಮನಸ್ಸಿಗೆ ಸಹಜವಾಗಿ ಬಂದಿರತಕ್ಕಂಥ ಆತಂಕ, ಅದು ಎಲ್ಲಿ ನನ್ನ ನಾಶವಾಗಿಬಿಡುತ್ತೋ, ಈ ವ್ಯಕ್ತಿ ಎಲ್ಲಿ ಪರಮಾತ್ಮನನ್ನು ಸೇರಿಬಿಟ್ರೆ ನನ್ನ ಇರುವಿಕೆಗೆ ಧಕ್ಕೆ ಬರುತ್ತದೆ, ನನ್ನ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುತ್ತದೆ, ನಾನು ನಾಶವಾಗಿ ಹೋಗ್ಬಿಡ್ತೇನೆ ಅನ್ನೋ ಭಯ. ಆ ಅಹಂಕಾರಯುಕ್ತ ಮನಸ್ಸಿಗೆ, ದ ಈಗೋಸೆಂಟ್ರಿಕ್ ಮೈಂಡ್ ಆಲ್ವೇಸ್ ಥಿಂಕ್ಸ್ ಆಫ್ ಹಿಸ್ ಸರ್ವೈವಲ್. ತಾನು ಉಳಿಬೇಕು, ಅದಕ್ಕೋಸ್ಕರ ನಮ್ಮನ್ನು ಏನು ಮಾಡುತ್ತೆ, ಆಟ ಆಡಿಸುತ್ತೆ. ಅದನ್ನೇ ಹೇಳಿದ್ರು, ಪರಮಾತ್ಮ ನಮ್ಮನ್ನು ಆಟ ಆಡಿಸ್ತಾನೆ ಅಂತ ಸಾಮಾನ್ಯವಾಗಿ ಹೇಳೋ ಅರ್ಥ ಏನು ಅಂದ್ರೆ, ನಮ್ಮ ಮನಸ್ಸು ನಮ್ಮನ್ನು ಆಟ ಆಡಿಸ್ತಾ ಇರುತ್ತೆ ಅಂತ. ಅದನ್ನು ನಿಮ್ಮನ್ನು ಕೂಡ್ಲಿಕ್ಕೆ ಬಿಡೋದಿಲ್ಲ, ಯೋಚನೆ ಮಾಡಬೇಕಾಗಿಲ್ಲ. ನಮ್ಮ ಗುರುಗಳ ಮಾತು, ಯಾರು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು. ಕೂಡೋದು ಕಲ್ತ್ಕೊಳ್ಳಿ, ಕಣ್ಣು ಮುಚ್ಚಿ ಕೂಡೋದು ಕಲ್ತ್ಕೊಳ್ಳಿ. ಇನ್ನೊಂದು ಎಚ್ಚರಿಕೆ ಕೊಟ್ಟರು ನಮ್ಮ ಗುರುಗಳು, ಕೂಡೋದು ಕಲ್ತ್ಕೊಳ್ಳಿ ಅಂತಂದ್ರೆ ಬಲವಂತವಾಗಿ ಪೂರ್ತಿಯಾಗಿ ಕಣ್ಣುಗಳನ್ನ ಬಿಗಿಯಾಗಿ, ವಿತ್ ಗ್ರೇಟ್ ಪ್ರೆಷರ್, ಕ್ಲೋಸಿಂಗ್ ಅವರ್ ಐಲಿಡ್ಸ್, ಬಹಳ ಬಲವಾಗಿ ಕಣ್ಣು ಮುಚ್ಕೊಂಡು ಕೂಡೋದಲ್ಲ. ಅದು ಇನ್ನೊಂದು, ಅಲ್ಲಿ ಮಲ ಉತ್ಪತ್ತಿ ಆಗುತ್ತೆ. ಕಷಾಯ ಅಂತ ವೇದಾಂತದ ಶಬ್ದ. ದಟ್ ಮೀನ್ಸ್ ಅನದರ್ ಅಬ್ಸ್ಟಕಲ್ ವಿಲ್ ರೈಸ್. ಇಫ್ ಐ ಕ್ಲೋಸ್ ದಿ ಐಸ್ ಕಂಪ್ಲೀಟ್ಲಿ, in some cases what happens, finally it will lead to a sort of sleep. ಅದು ನಿದ್ದೆಗೆ ಜಾರಿಬಿಡುತ್ತೆ, ಗೊತ್ತಿಲ್ಲದೆ ಅದೊಂಥರ ನಿದ್ರೆ. You end up in sleeping while sitting itself. Even that is useless. So eyes should not be completely closed. The closer, for an onlooker, if he looks at you, you appear to have closed your eyes. But remember, the eyes should not be completely closed. ಪೂರ್ತಿ ಕಣ್ಣನ್ನು ಮುಚ್ಚಿರಬಾರದು. ಅರೆ ನಿಮಿಲಿತ ನೇತ್ರಗಳು ಅಂತ ಶಬ್ದ ಇದೆ. ಅರೆ ಮುಚ್ಚಿದ ಕಣ್ಣುಗಳು, half closed eyes, 3/4 closed eyes. So it should be open. Another problem comes here. As all these things our Gurudev has told me, please remember. ಗುರುದೇವರು ಹೇಳ್ತಾ ಇದ್ದಾರೆ, ಪೂರ್ತಿ ಕಣ್ಣು ಮುಚ್ಕೋಬಾರ್ದು, ಸ್ವಲ್ಪ ಕಣ್ಣು ಬಿಟ್ಕೊಂಡು, ಮುಚ್ಚಿದಾಗಿರ್ಬೇಕು, ಬಿಟ್ಟಿರೋ ಆಗಿರ್ಬೇಕು, ಹಾಕಿ ಕೂತ್ಕೊಳ್ಬೇಕು. Then another problem comes in here. What is that? The mind becomes very active, concentrated on this aspect only. Ayyo, I am closing down the eyes completely. I should open the eyes a little bit. No, again it is getting closed. No, I should open. So forcibly you try to open it, it gets closed. You try to open it. So the mind becomes active here itself. Dhyana goes to one side. The mind will be concentrating on only closing and opening of the eye. Even that can't be meditation. So nothing should be done by force.
ಇಲ್ಲಿ ಎಲ್ಲ ಪ್ರಯತ್ನಗಳು ಸ್ವಾಭಾವಿಕವಾಗಿ ನಡೆಯುವಂಥದ್ದೇ ಹೊರತು ಬಲಪ್ರಯೋಗದಿಂದ ಬಲವಂತವಾಗಿ ಕಣ್ಣನ್ನು ಸಂಪೂರ್ಣವಾಗಿ ಮುಚ್ಚೋದಾಗಲಿ ಬಲವಂತದಿಂದ ಕಣ್ಣನ್ನು ತೆಗೆಯೋದಾಗಲಿ ಇದು ಯಾವುದು ಧ್ಯಾನಕ್ಕೆ ಸಹಕಾರಿಯಲ್ಲ ಗುರುಗಳು ಹೇಳಿದ್ರು. ಅಭ್ಯಾಸ ಮಾಡ್ತಾ ಮಾಡ್ತಾ ನಿಮ್ಮಲ್ಲಿ ಆ ಛಲ ಇದ್ದಲ್ಲಿ ಗುರುಗಳ ಅನುಗ್ರಹದಿಂದ ನಾನು ಧ್ಯಾನಕ್ಕೆ ಕೂಡ್ತಾ ಇದ್ದೇನೆ. ಗುರುಗಳು ನನಗೆ ಆದೇಶ ಮಾಡಿದ್ದಾರೆ ಸ್ವಲ್ಪ ಹೊತ್ತಾದರೂ ಧ್ಯಾನ ಮಾಡಬೇಕು ಅಂತ. ಅದು ಎಷ್ಟೊತ್ತಾದರೂ ಆಗಲಿ, 5 ನಿಮಿಷ ಆದರೂ ಪರವಾಗಿಲ್ಲ, 2 ನಿಮಿಷ ಆದರೂ ಪರವಾಗಿಲ್ಲ, 10 ನಿಮಿಷ ಆದರೂ ಪರವಾಗಿಲ್ಲ, ಅರ್ಧ ಗಂಟೆ ಆದರೂ ಪರವಾಗಿಲ್ಲ. ನನ್ನ ಪ್ರಕೃತಿಗೆ ತಕ್ಕಂತೆ ಒಂದು ಟೈಮ್ ಕೂತ್ಕೊಳ್ಬೇಕು. ಈ ಛಲ ಇದ್ದಲ್ಲಿ ನಿಧಾನವಾಗಿ ಆಸ್ ಅವರ್ ಗುರುದೇವ್ ಯಾವ ತೊಂದರೆ ಇಲ್ಲದೆ ಈ ಕುಳಿತುಕೊಳ್ಳೋ ಕಲೆ ಇದೆಯಲ್ಲ, ದಿ ಆರ್ಟ್ ಆಫ್ ಸಿಟ್ಟಿಂಗ್ ಫಾರ್ ಮೆಡಿಟೇಷನ್, ಕ್ರಾಸ್ ಲೆಗ್ಡ್, and then automatically without your knowledge the closed eyes in the beginning they open up little bit without our knowledge, automatic. If the eyes open themselves without your knowledge, you remember you are under the correct stage of meditation. ಆಗ ನಮ್ಮ ಧ್ಯಾನ ಸಿದ್ಧಿಗೆ ಇದು ಒಂದು ಸಹಾಯ ಅಂತ ಅದು ಗುರುತು. ಅದು ನಾವು ಬಾಯಿ ಬಿಟ್ಟು ಹೇಳುವಂಥದ್ದು ಅಲ್ಲ, ನಮಗೆ ಗೊತ್ತೇ ಇರಲ್ಲ, ಕಣ್ಣು ತಾನಾಗಿ ಬಿಟ್ಕೊಂಡಿರುತ್ತೆ. ಸ್ವಲ್ಪ ಹೌದೋ ಅಲ್ಲೋ ಅನ್ನೋ ಹಾಗೆ ಟು ಸಮ್ ಎಕ್ಸ್ಟೆಂಟ್ ದಿ ಐಸ್ ಗೆಟ್ ಓಪನ್ಡ್ ಅಪ್. ಮೂರನೇ ವಿಷಯವನ್ನು ನಮ್ಮ ಗುರುಗಳು ಹೇಳಿದರು. ಯಾವುದು? ಎರಡೂ ಕಣ್ಣಿನ ದೃಷ್ಟಿ ಈ ಎರಡು ಹುಬ್ಬುಗಳ ಮಧ್ಯದಲ್ಲಿ ಇರಬೇಕು ಸಾಮಾನ್ಯವಾಗಿ ಧ್ಯಾನದ ಸಮಯದಲ್ಲಿ. ಇದು ಒಂದು ಸಮಸ್ಯೆ ಗುರುಗಳು ಹೇಳಿದ್ದು. If I try to bring my two eyes, the vision, if I start looking at the center of the nasal bridge here with opened eyes, what happens? This should be the position. Both the eyes are looking at the center of the nasal bridge here, or the center of the two eyebrows here. But if you try to practice like this, within 10, 20, 30 seconds or 40 seconds or 50 seconds or even 60 seconds, you will end up with a lot of pain, the sinus pain here, muscular pain here, pain around the eyebrows, pain within the eyeball, in the socket, in the muscles around the eyes. ನಾವು ಬಲವಂತವಾಗಿ ನಮ್ಮ ದೃಷ್ಟಿಯನ್ನು ಎರಡೂ ಹುಬ್ಬುಗಳ ಮಧ್ಯೆ ಸರಿಯಾಗಿ ತೆಗೆದುಕೊಂಡು ನಿಂತುಕೊಂಡು ಹೀಗೆ ಕೂತ್ಕೊಳ್ತೀನಿ ಅಂತ ಲೆಕ್ಕ ಹಾಕಿಬಿಟ್ರೆ ಸ್ವಲ್ಪ ಸಮಯ ಆದ ಕೂಡಲೇ ತಲೆನೋವು, ಹುಬ್ಬುಗಳ ನೋವು, ಹಣೆಯಲ್ಲಿ ನೋವು, ಮಾಂಸಖಂಡಗಳ ನೋವು, ಕಣ್ಣಿನಲ್ಲಿ ನೋವು ಎಲ್ಲವೂ ಶುರುವಾಗ್ಬಿಡುತ್ತೆ. ಸಾಧ್ಯನೇ ಆಗೋದಿಲ್ಲ. ದೀಸ್ ಆರ್ ದ ಪ್ರಾಬ್ಲಮ್ಸ್. ಗುರುದೇವ್ ಸೆಟ್ ದೃಷ್ಟಿ ಸ್ವಲ್ಪ ಮೇಲ್ಮುಖವಾದಾಗ ಎರಡೂ ಹುಬ್ಬುಗಳ ಮಧ್ಯೆ ಬಂದ್ಬಿಡುತ್ತೆ. ಸ್ವಲ್ಪ ಮೇಲ್ಮುಖವಾದ ದೃಷ್ಟಿ, ಐಸ್ ಟು ಬಿ ಎಲಿವೇಟೆಡ್ ಸ್ಲೈಟ್ಲಿ ಲಿಟಲ್ ಅಪ್ ವಿಥೌಟ್ ಎನಿ ಸ್ಟ್ರೈನ್. ಹೇಗೆ ಇನಿಷಿಯಲಿ ಇಟ್ ಈಸ್ ಎ ಪ್ರಾಬ್ಲಮ್, ಬಟ್ ಬೈ ಕಾನ್ಸ್ಟೆಂಟ್ ಪ್ರಾಕ್ಟೀಸ್ ಇಟ್ ವಿಲ್ ಹ್ಯಾಪನ್. ಗುರುವಿನಲ್ಲಿ ನಂಬಿಕೆ, ಗುರುವಿನಲ್ಲಿ ಶ್ರದ್ಧೆ ಇದ್ದಲ್ಲಿ ಆ ಗುರುವಿನ ದಾರಿಯಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾನಲ್ಲ, ನಾನು ಖಂಡಿತವಾಗಿ ಆ ದಾರಿಯಲ್ಲಿ ಹೋಗ್ತೇನೆ ಅನ್ನೋ ಬಲವಾದ ನಂಬಿಕೆ ಇದ್ದಾಗ ತಾನಾಗಿ ಎಲ್ಲವೂ ಸಾಮಾನ್ಯವಾಗಿ ಮುಂದೆ ಸಲೀಸಾಗಿ ಸುಲಲಿತವಾಗಿ ನಡೆದು ಹೋಗುವಂಥ ಸ್ಥಿತಿಗಳು. ಎರಡೂ ಹುಬ್ಬುಗಳ ಮಧ್ಯೆ ದೃಷ್ಟಿ ಯಾಕೆ ಬರಬೇಕು? ಅತೀಂದ್ರಿಯ ಶಕ್ತಿ ಸಂಚಾರವಾಗ್ತಕ್ಕಂಥ ಕುಂಡಲಿನಿ ಶಕ್ತಿ ಮೂಲಾಧಾರದಿಂದ ಸಂಚಾರ ಆಗ್ತಾ ಇರಬೇಕಾದ್ರೆ ಗುರುಗಳು ಹೇಳಿದ ಮಾತು, ಕೊನೆಗೆ ಇಡ ಮತ್ತು ಪಿಂಗಳ ನಾಡಿಗಳ ಮತ್ತು ಸುಷುಮ್ನ ನಾಡಿ, ಈ ಮೂರು ನಾಡಿಗಳ ಸಂಗಮ ಎಲ್ಲಿ? ಈ ಎರಡು ಹುಬ್ಬುಗಳ ಮಧ್ಯೆ. ಅದು ಎರಡು ದಳಗಳಿರತಕ್ಕಂತಹ ಅವ್ಯಕ್ತವಾದಂತಹ ಆಜ್ಞಾಚಕ್ರದ ಸ್ಥಳ, ಗುರುತತ್ವ ಇರತಕ್ಕಂತಹ ಸ್ಥಳ. The sixth chakra called Ajna chakra resides here in between the eyebrows. Actually, this position deeper inside corresponds to the inner central portion of the brain.
That portion of the brain which corresponds to this Ajna Chakra, that is called pineal body or pineal gland. Ajna Chakra ಇರತಕ್ಕಂಥ ಸ್ಥಳ ಯಾವ ಪ್ರದೇಶದಲ್ಲಿ ಸೂಕ್ಷ್ಮದಲ್ಲಿ ಮೆದುಳಿನಲ್ಲಿ ಇದೆ ಅಂತಂದ್ರೆ ಆ ಜಾಗಕ್ಕೆ ಪೈನಿಯಲ್ ಗ್ರಂಥಿ ಅಂತ ಒಂದು ಹೆಸರು ಮೆಡಿಕಲ್ ಸೈನ್ಸ್ ಹ್ಯಾಸ್ ಗಿವನ್. ದೇ ಡೋಂಟ್ ನೋ ದಿ ಆಕ್ಚುಯಲ್ ವರ್ಕ್ ಆಫ್ ಪೈನಿಯಲ್ ಗ್ಲ್ಯಾಂಡ್ ಈವನ್ ಟುಡೇ. Exactly the significance of pineal gland even today. Any amount of medical research has not yielded any correct specific information. Significance of pineal gland, why it is there. Only Vedanta, our Sanatana Dharma, our Rishi Munis have answered this question. That pineal gland corresponds to Ajna Chakra. That is the seat of Guru Tattva. That is the seat of ambrosia. That is the seat of the nectar. That nectar, that amruta, from there it can be experienced in this pharyngeal region or in your gullet or in your mouth region during Khechari Mudra. ಎಲ್ಲ ಮತ್ತೆ ಹೋಗುವಂಥ ವಿಷಯಗಳು. ಯೋಗದಲ್ಲಿ ನಾನಾ ಮುದ್ರೆಗಳಲ್ಲಿ ಖೇಚರಿ ಮುದ್ರೆ ಅಂತ ಒಂದಿದೆ. ಅಲ್ಲಿ ಏನಾಗುತ್ತೆ ಅಂದರೆ ಆ ಅಮೃತ ಬಿಂದುಗಳು ಮೆದುಳಿನಿಂದ ಗಂಟಲಿನಲ್ಲಿ ಬಂದು ಹನಿಯಾಗಿ ಬೀಳುತ್ತೆ ಅಂತ ಹೇಳ್ತಾರೆ. ಇದು ನಮ್ಮ ಅನುಭವಕ್ಕೆ ಬರೋ ವಿಷಯ ಅಲ್ಲ. ಖೇಚರಿ ಮುದ್ರೆಯಲ್ಲಿ ಪಾರಂಗತನಾಗಿರ್ತಕ್ಕಂಥವ್ರಿಗೆ ಅರ್ಥ ಆಗೋದು. ಇದು ಬಿಯಾಂಡ್ ಯು ಅಂಡ್ ಮೀ ಅವರ್ ನಾಲೆಡ್ಜ್. ಇಟ್ ಈಸ್ ವೆಲ್ ಡಾಕ್ಯುಮೆಂಟೆಡ್ ಇನ್ ಅವರ್ ಹಿಸ್ಟ್ರಿ ಆಫ್ ಶೃಂಗೇರಿ lineage that the Guru of Chandrasekhara Bharati Mahaswamigal, 33rd Pontiff Jagat Guru, Peethadipati, Sachidananda Shivabhino Narasimha Bharati Mahaswamigal was a well-versed yogi in Khechari Mudra. Even the previous Pontiff, Jagat Guru Abhinavvidya Tirtha Mahaswamigal, 35th Pontiff Peethadipati, was well versed in that Khechari Mudra. Anyway, these are the points about different aspects of yoga. So, ಇಲ್ಲಿ ಆಜ್ಞಾ ಚಕ್ರದಲ್ಲಿ ನಾವು ದೃಷ್ಟಿಯನ್ನು ಕೇಂದ್ರೀಕೃತಗೊಳಿಸೋದು ಅಂತಂದ್ರೆ ಯು ಆರ್ ಕಾನ್ಸಂಟ್ರೇಟಿಂಗ್ ಯುವರ್ ಪವರ್, ಒನ್ ಪಾಯಿಂಟೆಡ್ ಕಾನ್ಸಂಟ್ರೇಷನ್ ಆನ್ ಆಜ್ಞಾ ಚಕ್ರ ಅಂದ್ರೆ ದಟ್ ಹೆಲ್ಪ್ಸ್ ಇನ್ ದಿ ಕಂಟ್ರೋಲ್ ಆಫ್ ದ ಮೈಂಡ್ ಅಂತ ಯೋಗಶಾಸ್ತ್ರ ಹೇಳುತ್ತೆ. ಆಜ್ಞಾಚಕ್ರದಲ್ಲಿ ದೃಷ್ಟಿಯನ್ನ ಕೇಂದ್ರೀಕೃತಗೊಳಿಸೋದು ಅಂದ್ರೆ ಅಲ್ಲಿ ಸಂಯಮ ಮಾಡೋದು ಅಂದ್ರೆ ಮನಸ್ಸು ಬಹಳ ಬೇಗ ಕೈವಶವಾಗುತ್ತೆ. ದಿ ಮೈಂಡ್ ಕ್ಯಾನ್ ಬಿ ಕಂಟ್ರೋಲ್ಡ್ ವೆರಿ ಈಸಿಲಿ. ದಿಸ್ ಈಸ್ ದ ಟೆಕ್ನಿಕ್ ಆಫ್ ಮೆಡಿಟೇಷನ್ ಹೌ ಟು ಬಿ ಫಾಲೋಡ್. ಅಲಾಂಗ್ ವಿತ್ ದಿಸ್ ಕರೆಕ್ಟ್ ಮೆಥಡ್ ಆಫ್ ಪ್ರಾಣಾಯಾಮ. ಗುರುದೇವ್ ಉವಾಚ. ಗುರುದೇವ್ ಸೆಡ್ we have to practice pranayama to some extent. See, he referred one point long back. ಯಾವುದು ನಮಗೆ ಮೊದಲೇ ಒಂದು ಮಾತು ಹೇಳಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಎಲ್ಲರಿಗೂ ಅರ್ಥ ಆಗುತ್ತೆ ಐ ಹ್ಯಾವ್ ನೋ ಐಡಿಯಾ. ಅವರ್ ಗುರುದೇವ್ ಸೆಡ್ ದ ರಿಯಲ್ ಯೋಗಿಕ್ ಪ್ರಾಣಾಯಾಮ ಇನ್ವಾಲ್ವಿಂಗ್ ಕರೆಕ್ಟ್ ಪ್ರೊಸೀಜರಲ್ ಟೈಮಿಂಗ್ಸ್ ಆಫ್ ಕುಂಭಕ along with Puraka and Rechaka. That is meant for celibate, ascetic brahmacharis. This real yogic pranayama is not generally recommended for married people. This is what our Gurudev said. ಆ ನಿಜವಾದ ಯೋಗಿ ಪ್ರಾಣಾಯಾಮದ ಪ್ರಕ್ರಿಯೆ ಅಲ್ಲಿ ಕುಂಭಕ ಬಹಳ ವಿಶೇಷವಾಗಿ ಕೆಲಸ ಮಾಡುತ್ತೆ. ರಿಟೆನ್ಷನ್ ಆಫ್ ಬ್ರೆತ್ ಇಸ್ ಮೋರ್ ಇಂಪಾರ್ಟೆಂಟ್ ಇನ್ಸೈಡ್ Kumbhaka. Rather than inhalation, exhalation, retention of the breath inside. Antar Kumbhaka, followed by Bhashya Kumbhaka. Not even inhaling. After deep exhalation, no inhalation at all. Air will not enter our body at all. That is Bhashya Kumbhaka. So these things are meant for ascetic people, celibate people, brahmacharis. Only for such sadhakas, not for married people. That's what our Gurudev said.
Then what we have to do when I ask this question, what about householders? ಹಾಗಾದ್ರೆ ಗೃಹಸ್ಥರಾಗಿರ್ತಕ್ಕಂತಹ ನಮ್ಮಂಥ ಜನಗಳು ಪ್ರಾಣಾಯಾಮವನ್ನು ಹೇಗೆ ಮಾಡಬೇಕು ಗುರುದೇವ? ಅದು ಮಾಡಬೇಕು ಅಂತ ನೀವು ಹೇಳ್ತೀರಿ, ಧ್ಯಾನದಲ್ಲಿ ಒಂದು ಭಾಗ ಆಗಿರ್ತಕ್ಕಂಥದ್ದು. ಅದಕ್ಕೆ ಗುರುಗಳು ಹೇಳಿದರು, ನೀವು ಸಾಮಾನ್ಯವಾದ ಪ್ರಾಣಾಯಾಮ ಮಾಡಿ, ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿ, ಕುಂಭಕದ ಬಗ್ಗೆ ಹೆಚ್ಚು ಒತ್ತು ಕೊಡಬೇಡಿ. ಸೊ ಡೋಂಟ್ ಕಾನ್ಸಂಟ್ರೇಟ್ ಆನ್ ಕುಂಭಕ ಪ್ರಾಣಾಯಾಮ. ಸಿಂಪ್ಲಿ ಡೂ ಅನುಲೋಮ ವಿಲೋಮ ಪ್ರಾಣಾಯಾಮ for a short duration, not for a long duration. It is not meant for long duration for married people. For a short duration of 5 to 10 minutes, do a simple pranayama, anuloma viloma. That is, simply deeply inhale from left nostril by closing the right nostril, and then give out, exhale through the right nostril by closing the left one. Again inhale from the right nostril, give out from the left nostril. This forms one cycle. ಎಡಗಡೆ ಮೂಗಿನ ಹೊಳ್ಳೆಯಿಂದ ಉಸಿರನ್ನು ತೆಗೆದುಕೊಂಡು ಬಲಗಡೆ ಮೂಗಿನ ಹೊಳ್ಳೆಯಿಂದ ಬಿಟ್ಬಿಡೋದು. ಕುಂಭಕ ಬರೋದಿಲ್ಲ ಇಲ್ಲಿ. ಉಸಿರು ಎಳ್ಕೊಳ್ತಾ ಇರೋದು ಮತ್ತೆ ಬಿಡ್ತಾ ಇರೋದು. ಅದು ಒಂದೇ ಗತಿಲಿ, ನಿಧಾನವಾಗಿ ಒಂದೇ ಗತಿಲಾಗಬೇಕು. ಯಾವ ಪ್ರಮಾಣದಲ್ಲಿ ಉಸಿರನ್ನ ಎಳ್ಕೊಳ್ತೀವೋ ಅದೇ ಸಮಯದ ಪ್ರಮಾಣದಲ್ಲಿ ಉಸಿರನ್ನ ಹೊರಗಡೆ ಬಿಡೋದು. ಪ್ಲೀಸ್ ರಿಮೆಂಬರ್ ದೀಸ್ ವರ್ಡ್ಸ್. Once the air enters inside, it has to go up to the abdomen region. From outside, it is pushed down. Then it is called apana vayu. Then, once it is given out, then the one air which is coming out is concentrated on the upper region in the chest, in the lungs. Then it goes out by exhalation. There it is called pranavayu. ಉಸಿರನ್ನು ಎಳ್ಕೊಂಡಾಗ ಅಪಾನವಾಯು ಒಳಗೆ ಹೋಗುತ್ತೆ, ಬಿಡಬೇಕಾದ ಪ್ರಾಣವಾಯು ಹೊರಗಡೆ ಬರುತ್ತೆ. ದಿಸ್ ಇಸ್ ಹೌ ದ ಯೋಗಶಾಸ್ತ್ರ ಸೇಸ್. ವಾಟ್ ಎವರ್ ದ ವರ್ಡ್ಸ್, ಲೆಟ್ ಅಸ್ ನಾಟ್ ಗೆಟ್ ಕನ್ಫ್ಯೂಸ್ಡ್. ಒಂದೇ ಗತಿನಲ್ಲಿ ನಿಧಾನವಾಗಿ ಉಸಿರನ್ನ ಒಳಗೆ ಎಳ್ಕೊಳ್ಳೋದು ಮತ್ತು ಉಸಿರನ್ನ ಒಳಗಡೆ ಬಿಡೋದು, ಒಂದೊಂದೇ ಮೂಗಿನ ಹೊಳ್ಳೆಯಿಂದ. ಫ್ರಮ್ ಈಚ್ ನಾಸ್ಟ್ರಿಲ್ ಸಪರೇಟ್ಲಿ ಬೈ ಕ್ಲೋಸಿಂಗ್ ದ ಒನ್ ನಾಸ್ಟ್ರಿಲ್ ಅಟ್ ಎ ಟೈಮ್. So this is Anuloma Viloma Pranayama, simple pranayama that has to be done as a prelude before meditation. See, these are the things are there. If you know all these things, then you understand the first shloka here. Now coming to the shloka here, Sparshan Krutva Bahirbahyan Chakshu Shaivantare Dhruvo Pranapano Samao Krutva Nasabhyantara Charinau. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್, ಬಾಹ್ಯಾನ್ ಸ್ಪರ್ಶಾನ್ ಬಹಿ ಏವ ಕೃತ್ವಾ. ಯು ಹ್ಯಾವ್ ಟು ಸ್ಪ್ಲಿಟ್ ಲೈಕ್ ದಟ್. ಬಾಹ್ಯಾನ್ ಸ್ಪರ್ಶಾನ್ ಬಹಿರೇವ ಕೃತ್ವಾ. ಹೊರಗಡೆಯಿಂದ ಬರತಕ್ಕಂತಹ ವಿಷಯ ವಸ್ತುಗಳ ಸಂಬಂಧ, ಪ್ರಭಾವ ನಮ್ಮ ಮೇಲೆ ಬೀಳದಂತೆ ಅವುಗಳನ್ನ ಹೊರಗಡೆ ಬಂದಿದ್ದನ್ನು ಹೊರಗಡೆನೆ ಬಿಟ್ಬಿಡೋದು. ಹೊರಗಡೆ ವಿಷಯಗಳನ್ನ ಹೊರಗಡೆ ಬಿಟ್ಬಿಡೋದು. Giving out, giving up external sense objects to the outside only. ನಮಗೇನು ಅರ್ಥ ಆಯಿತು? ಪರಮಾತ್ಮ ಹೇಳ್ತಾ ಇರೋ ಮಾತು. We will not normally understand these things. ಹೊರಗಡೆಯಿಂದ ಬಂದಿರತಕ್ಕಂಥ ವಿಷಯ ವಸ್ತುಗಳನ್ನ ಹಾಗೆ ಹೊರಗಡೆ ಬಿಟ್ಟು ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ನಮಗೇನು ಅರ್ಥ ಆಗುತ್ತೆ? It is difficult to follow what Lord is hinting here. Only with an example you will understand this. Why he says, Bhashyan Sparshan Bahi Eva Krutva. Bhashyan Sparshan Bahi Eva Krutva. ಹೊರಗಡೆಯಿಂದ ಬರ್ತಕ್ಕಂಥ ವಿಷಯಗಳನ್ನ ಹಾಗೆ ಬಿಟ್ಕೊಳ್ಳೋದು. Give up those things as and when they enter your mind. Give up. They will enter, you give up. They enter, you give up. ಅಂದ್ರೆ don't get influenced. Don't be attached. Don't be carried away by that experience. ಅಂತ ಅರ್ಥ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್. Only with an example, our Gurudev once gave the example. You will understand this shloka correctly.
Now I am sitting for meditation at an appointed time in my house. What happens? I am quoting exactly personal example. The neighbor house, there are 2 dogs. With such attachment, he has looking after them as if they are 2 children of the family. I always definitely know that those 2 dogs, definitely they in the previous birth were related, either grandfather, grandmother, great-grandfather, whatever it is. So destiny has brought them to his house. ಗುರುಗಳೊಮ್ಮೆ ಕಥೆ ಹೇಳಿದ್ರು ನಾಯಿ ಬಗ್ಗೆ. All the time they will be shouting and barking in different sounds. Anybody who walks on the road, whatever is there, they stop because they are in pairs. Always they will be shouting. So, beginning, anybody who comes to our house will be astonished by the sound of the dog. Every time you can listen it, you can hear it. So, but while sitting on meditation, what happens? In the initial few seconds, sounds are reaching the ear, no doubt. ಧ್ಯಾನಕ್ಕೆ ಕೂತಾಗ ಆ ನಾಯಿ ಬೊಗಳೋದಿದೆಯಲ್ಲ, ಒಂದು ವಿಚಿತ್ರವಾಗಿ ಬೊಗಳೋ ಶಬ್ದ ಕಿವಿಗೆ ಬೀಳುತ್ತೆ. After few seconds, God knows, only Guru knows, the sounds, the mind will not listen. By Guru's grace. ಕೇಳ್ತಾ ಇರೋದು ನಿಂತು ಹೋಗ್ಬಿಡುತ್ತೆ. ಅವು ಬೊಗಳ್ತಾನೆ ಇರುತ್ತೆ, ಆದರೆ ಮನಸ್ಸಿಗೆ ಅದು ಕೇಳೋದೇ ಇಲ್ಲ. See, that is how the meditation should proceed. Personal experience. ಆಮೇಲೆ ಅವು ಕೇಳೋದೇ ಇಲ್ಲ ಕಿವಿಗೆ, ಅಂದ್ರೆ ಮನಸ್ಸಿಗೆ ಕೇಳೋದೇ ಇಲ್ಲ. ಮೊದಲು ಏನೇನೋ ಶಬ್ದಗಳು ಕೇಳ್ತಾ ಇರುತ್ತೆ, ಆಮೇಲೆ ಅದು ಕೇಳೋದೇ ಇಲ್ಲ ಅನ್ನೋ ಸ್ಥಿತಿ ಬರಬೇಕು. ಕೇಳಿದ್ರು ನಮಗೆ ಕೇಳಬಾರದು, ಅದನ್ನು ಭಗವಂತ ಹೇಳ್ತಾ ಇದ್ದಾನೆ. ಹೊರಗಿನ ಶಬ್ದಗಳನ್ನ, ಹೊರಗಿನ ವಿಷಯಗಳನ್ನ ಹಾಗೆ ಹೊರಗೆ ಬಿಟ್ಟುಬಿಟ್ಟು, ಅವು ಬಂದ ಹಾಗೆ ಬಿಟ್ಬಿಡಿ. ದ ಮೊಮೆಂಟ್ ದೇ ಎಂಟರ್ ಯುವರ್ ಮೈಂಡ್ ಥ್ರೂ ದ ಇಯರ್, ದ ಸೌಂಡ್ಸ್, ಗಿವ್ ಅಪ್ ದೋಸ್ ಸೌಂಡ್ಸ್. Get rid of those things. Let you not think on that. If you start thinking on that, your mind goes on. ಅಯ್ಯೋ ನಾಯಿ ಬೊಗಳ್ತಾ ಇದೆ ಅಂತ ನಾಯಿ ಅನ್ನೋ ಶಬ್ದ ತಲೆಗೆ ಬಂದು ಕೂಡಲೇ ಮನಸ್ಸು ಅಲ್ಲಿ ಹೋಗಿ ಪೂರ್ತಿ ಅದು ನಿಲ್ಲಿಸೋವರೆಗೂ ಮನಸ್ಸು ಅಲ್ಲಿ ಸುತ್ತಾಡ್ತಾ ಇರುತ್ತೆ. ಆ ಒಂದು ಕ್ಷಣ ನಾಯಿ ಬೊಗಳೋದು ನಿಲ್ಲಿಸಿದ ಮೇಲೆ ಮನಸ್ಸೇನ್ ಮಾಡುತ್ತೆ? ಇವಾಗ ನಿಲ್ಲಿಸಿದೆ, ಇನ್ನು ಯಾವಾಗ ಶುರು ಮಾಡುತ್ತೆ? ಸೊ ಮೈಂಡ್ ವಿಲ್ ಬಿ ವೇಟಿಂಗ್ ಫಾರ್ ದಟ್. ಸೊ ವೇರ್ ಈಸ್ ಮೆಡಿಟೇಷನ್? See, this is exactly what Lord means here. Bhashyan sparshan bahi eva krutva chakshu antare bhruvo chakshu eva cha antare bhruvo. ಕಣ್ಣುಗಳನ್ನ 2 ಹುಬ್ಬಿನ ಮಧ್ಯದಲ್ಲಿ ನೆಟ್ಟು, by concentrating the vision between the 2 eyebrows. ಪ್ರಾಣಾಪಾನೋ ಸಮೋ ಕೃತ್ವ ನಾಸಾಭ್ಯಂತರಚಾರಿಣೋ ಪ್ರಾಣಾಪಾನೋ ಸಮೋ ಕೃತ್ವ. ನಾಸಾಭ್ಯಂತರಚಾರಿಣೋ ಅಂತಂದ್ರೆ 2 ಮೂಗಿನ ಹೊಳ್ಳೆಗಳಲ್ಲಿ ಏನು ಈ ವಾಯು ಸಂಚಾರ ಆಗ್ತಾ ಇದೆ, ಇವುಗಳನ್ನ ಈ ಪ್ರಾಣ ಮತ್ತು ಅಪಾನ, ಈ ಪ್ರಾಣಶಕ್ತಿ ಅಪಾನ ಶಕ್ತಿಯನ್ನ ಸಮವಾಗಿಟ್ಕೊಂಡು ಭಗವಂತ ಹೇಳ್ತಾರೆ. We have to control the movement of the air in the 2 nostrils. As earlier said in the Yoga Shastra, air which is inhaled is called apana. Don't get confused. Please remember, these are the words used in Yoga Shastra. ನಾವು ಉಸಿರು ಹೇಳ್ಕೊಳ್ತೀವಲ್ಲ, ಅದು ಮೂಲಾಧಾರ ತನಕ ಹೋಗ್ಬೇಕಲ್ಲ, ಅದರ ಸಂಚಾರ ಕೆಳಗಡೆ ಇರೋದ್ರಿಂದ ಅದು ಕೆಳಗಡೆವರೆಗೂ ಹೋಗ್ಬೇಕು, ಅದು ಅಪಾನ. ಸೊ ಎಳ್ಕೊಳ್ಳೋ ಉಸಿರು ಅಪಾನ ಅಂತ ಹೆಸರು, ಬಿಡೋ ಉಸಿರಿಗೆ ಪ್ರಾಣ ಅಂತ ಹೆಸರು. ಪ್ರಾಣಾಪಾನ ಅಂದ್ರೆ ಈ ಹೊರಗಡೆ ಹೋಗ್ತಕ್ಕಂಥ ಉಸಿರು, ಒಳಗಡೆ ಎಳ್ಕೊಳ್ಳೋ ಉಸಿರು 2 ಸಮವಾಗಿರಬೇಕು. ಅವುಗಳ ಗತಿ ಸಮವಾಗಿರಬೇಕು. ದ ಸ್ಪೀಡ್ ವಿತ್ ವಿಚ್ ದ ಏರ್ ಎಂಟರ್ಸ್ ಅಂಡ್ ಏರ್ ಗೋಸ್ ಔಟ್ ಶುಡ್ ಬಿ ಸೇಮ್. ಇದು ಭಗವಂತ ಹೇಳ್ತಾ ಇರೋದು ಧ್ಯಾನದ ಪ್ರಕ್ರಿಯೆ. ಪ್ರಾಣಾಪಾನೋ ಸಮೋ ಕೃತ್ವ, ಬ್ಯಾಲೆನ್ಸ್
exhalation and inhalation in simple. Time taken for inhalation, time taken for exhalation, you should balance. If 2 seconds if you inhale, within 2 seconds exactly exhale. Pranapano samo krutva. Why this point is very clear here? Of late, medical science in the last 150 years or in the last 100 years, our modern medical science now, they have declared one truth. ನಮಗೆ ಗೊತ್ತಿಲ್ಲ ಸಾಮಾನ್ಯವಾಗಿ. ಮೆಡಿಕಲ್ ಸೈನ್ಸ್ ಏನು ಹೇಳುತ್ತೆ ಕಳೆದ 100 ವರ್ಷದಿಂದ, ನಾರ್ಮಲಿ ಹೆಲ್ತಿ ಪರ್ಸನ್ ವಿ have 2 nostrils, 2 nasal openings, left and right. Left and right. This is left nostril, right nostril, 2 openings for air to move in and out. But 24 hours in a day, without our knowledge, what is happening andre, only air enters from one nostril, most of the time. Automatically it switches on to the other nostril after some time. In a healthy human being, never all the time, 24 hours in a day, 7 days in a week, air will not enter from both the nostrils equally and it will not come out equally. Medical science. ಯಾವ ಕಾರಣಕ್ಕೂ ನಮ್ಮ ಎರಡೂ ಮೂಗಿನ ರಂಧ್ರಗಳಿಂದ ಏಕಪ್ರಕಾರವಾಗಿ ವಾಯು ಸಂಚಾರ ಆಗೋದಿಲ್ಲ. ಒಂದೊಂದು ಸಲ ಎಡಗಡೆ ಮೂಗಿನಲ್ಲಿ ಸಂಚಾರ ಇರುತ್ತೆ, ಹೋಗೋದು ಬರುವುದು. ಒಂದೊಂದು ಸಲ ಬಲಗಡೆ ಮೂಗಿನಲ್ಲಿ ಸಂಚಾರ ಇರುತ್ತೆ, ಉಸಿರಿನ ಗತಿ, ಒಳಗೆ ಹೋಗೋದು ಹೊರಗೆ ಬರೋದು. ಎರಡೂ ಮೂಗಿನಲ್ಲಿ ಇರೋದು ಇಲ್ಲ. ಅಪರೂಪಕ್ಕೆ ಕೆಲವು ಸೆಕೆಂಡ್ ಎರಡೂ ಮೂಗಿನಲ್ಲಿ ಒಂದೇ ಸಮಯದಲ್ಲಿ ಗಾಳಿ ಒಳಗಡೆ ಹೋಗಿ ಹೊರಗಡೆ ಬಂದ್ರು ಹೆಚ್ಚಿನ ಮಟ್ಟಿಗೆ ಒಂದು ಮೂಗಿನಿಂದ ಮಾತ್ರ ಕೆಲಸ ಆಗುತ್ತೆ. ಆಟೋಮ್ಯಾಟಿಕ್ ಮೆಡಿಕಲ್ ಸೈನ್ಸಸ್. ಬಟ್ ಅವರ್ ಯೋಗಶಾಸ್ತ್ರ 5000 years ಬಿಫೋರ್ ಓನ್ಲಿ ಇಟ್ ಹ್ಯಾಸ್ ಮೆನ್ಷನ್ ದಿಸ್ ಪಾಯಿಂಟ್. ಎರಡೂ ಮೂಗಿನ ಹೊಳ್ಳೆಗಳಲ್ಲಿ ಒಂದೇ ಪ್ರಕಾರವಾಗಿ ವಾಯು ಸಂಚಾರ ಇಲ್ಲ ಅಂತ ಅವರ್ ಯೋಗ ಹ್ಯಾಸ್ ಸೆಡ್ 5000 years ಬಿಫೋರ್ ಇಟ್ ಸೆಲ್ಫ್. Before the modern science, modern medicine, modern medical science has proved it. Because of this reason, mind is always fickle, Yoga Shastra says. Our medical science does not know this point. ನಮಗೆ ವೈದ್ಯಕೀಯ ಪದ್ಧತಿಯಲ್ಲಿ ಇದು ಗೊತ್ತಿಲ್ಲ, ಆದರೆ ನಮ್ಮ ಯೋಗಶಾಸ್ತ್ರದಲ್ಲಿ ಒಂದು ರಹಸ್ಯವಾದ ಮಾತು ಬರುತ್ತೆ. ಏಕಪ್ರಕಾರವಾಗಿ ಎರಡೂ ಮೂಗಿನ ಹೊಳ್ಳೆಗಳಲ್ಲಿ ಉಸಿರು ಸಾಮಾನ್ಯವಾಗಿ ಒಳಗಡೆ ಹೋಗೋದು ಬರೋದು ಆಗದೇ ಇರೋದ್ರಿಂದ ಮನಸ್ಸು ಯಾವಾಗಲೂ ಚಂಚಲ. ಅಂದ್ರೆ ವಾಟ್ ದಿ ಸಿಗ್ನಿಫಿಕೆನ್ಸ್ ಆಫ್ ಯೋಗಶಾಸ್ತ್ರ ಹಿಯರ್, ಪತಂಜಲಿ ಸೇಸ್, ಯಾವಾಗ ನೀವು ಎರಡೂ ಮೂಗಿನ ಹೊಳ್ಳೆಗಳನ್ನ ಸಮವಾಗಿ ಇಟ್ಟುಕೊಂಡು ಎರಡೂ ಮೂಗಿನ ಹೊಳ್ಳೆಗಳಿಂದ ಉಸಿರನ್ನು ಕ್ರಮವಾಗಿ ಒಳಗೆ ತಗೊಳ್ಳೋದು ಹೊರಗಡೆ ಸರಾಗವಾಗಿ ಮಾಡ್ತೀರೋ, when both the nostrils, when both the nasal openings open up and then involve in breathing simultaneously, air enters from both the nostrils, goes out through both the nostrils without any problem, without any obstacle. If that happens, mind is automatically controlled. So there is a direct connection between entry and exit of the air and our respiration and mind. This is ultimately, that's what Yoga Shastra says. So, if you control this respiration, then you will be controlling the mind automatically. That is the point. ಸೊ ಇಲ್ಲಿ ಪ್ರಾಣಾಯಾಮಕ್ಕೆ ಯಾಕೆ ಮಹತ್ವ ಇದೆ ಧ್ಯಾನ ಪ್ರಕ್ರಿಯೆಯಲ್ಲಿ, ಯೋಗಶಾಸ್ತ್ರದಲ್ಲಿ ಅಂದರೆ, ಸರಿಯಾದ ರೀತಿಯಲ್ಲಿ ಪ್ರಾಣಾಯಾಮವನ್ನು ಆಚರಣೆ ಮಾಡ್ತಾ ಹೋದಾಗ ಎರಡೂ ಮೂಗಿನ ನೇರ ರಂಧ್ರಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅದು ನಾಡಿ ಶೋಧನೆ, ನಾಡಿ ಶುದ್ಧಿ ಆಗುತ್ತೆ. ಬಹಳ ದೊಡ್ಡ ವಿಷಯ ಇದೆ. ಇಡಾ ನಾಡಿ ಮತ್ತು ಪಿಂಗಳ ನಾಡಿ ಎರಡೂ ಶುದ್ಧಿ ಆದಾಗ ಈಗ ನಮ್ಮಲ್ಲಿ ನಿಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ,
ಇದನ್ನು ಹೇಗೆ ಹೇಳಬೇಕು ನನಗೂ ಬಹಳ ಕಷ್ಟ. ನಿಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ, ಎಡಗಡೆ ಮೂಗಿನ ಹೊಳ್ಳೆಯಿಂದ ಎಡಗಡೆ ಒಂದು ನಾಡಿ ಹೋಗುತ್ತೆ ಮೂಲಾಧಾರದವರೆಗೆ, ಇಡಾ ನಾಡಿ. ಸೊ ದ ಲೆಫ್ಟ್ ನಾಡಿ ಇಸ್ ಕಾಲ್ಡ್ ಇಡಾ ನಾಡಿ, ಕಮಿಂಗ್ ಫ್ರಮ್ ಲೆಫ್ಟ್ ನಾಸ್ಟ್ರಲ್ ಗೋಯಿಂಗ್ ಅಪ್ ಟು ಮೂಲಾಧಾರ, ಬ್ಯಾಕ್ ಆಫ್ ದ ಸ್ಪೈನ್, ಬೇಸ್ ಆಫ್ ದ ಸ್ಪೈನ್. Right nadi from right nostril at the nasal bridge here, it goes on the right side, ends up in Mooladhara, that is Pingala, Surya Nadi, in other words. Left nadi is called Ida or Chandra Nadi, this is Surya. In between there is Sukshmati Sukshma, Sushumna Nadi is there. When we normally breathe and live, what happens? Our air movement is only either in Ida Nadi or Pingala Nadi only. ನಮ್ಮ ಉಸಿರಿನ ಗತಿನಲ್ಲಿ ಏನಾಗ್ತಾ ಇದೆ, ನಮ್ಮ ಶ್ವಾಸಕ್ರಮದಲ್ಲಿ ಹೊರಗಿನ ವಾಯು ಇಡಾ ನಾಡಿಯಲ್ಲಿ ಸಂಚಾರ ಮಾಡಬಹುದು ಅಥವಾ ಬಲಗಡೆ ಇರ್ತಕ್ಕಂಥ ಪಿಂಗಳ ನಾಡಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಬಿಕಾಸ್ ಓನ್ಲಿ ಒನ್ ನಾಸ್ಟ್ರಿಲ್ ಇಸ್ ಓಪನ್ ಎಟ್ ಎ ಟೈಮ್ ಫುಲ್ಲಿ. The air is not following through Sushumna Nadi. ಈ ಎರಡೂ ನಾಡಿಗಳು ಶುದ್ಧವಾದಾಗ, when they open up, ಅಂದ್ರೆ when both the nostrils open up, when you breathe very clearly from both the nostrils. I don't know how far I am able to make it very clear. When air enters from both the nostrils very clearly, ಎರಡೂ ಮೂಗಿನ ಹೊಳ್ಳೆಗಳಿಂದ ಸರಾಗವಾಗಿ ದಿನನಿತ್ಯ ನಾವು ಉಸಿರಾಟ ಮಾಡುವಂಥ ಹಂತಕ್ಕೆ ಬಂದರೆ, ಆಗ ಪ್ರಾಣಶಕ್ತಿ, ಈ ಪ್ರಾಣವಾಯು ಸುಷುಮ್ನಾ ನಾಡಿಯಲ್ಲಿ ಪ್ರವಾಹ ಆಗುತ್ತೆ, ಮೂಲಾಧಾರದಿಂದ ಮತ್ತೆ ಮೇಲೆ ಕುಂಡಲಿನಿ ಶಕ್ತಿನ ದಬ್ಬೋಗುತ್ತೆ, ಅದು ಸಹಕಾರಿ. ಅದನ್ನು ಎಚ್ಚರಗೊಳಿಸಿ ಮೇಲೆ ಕಳಿಸೋಗುತ್ತೆ, ಅದು ಸಹಕಾರಿ. ಇದೇ ಪ್ರಾಣತತ್ವ. ಆಗ ಮನಸ್ಸು, ಚಂಚಲವಾಗಿರೋ ಮನಸ್ಸು ಯೋಗಿಯ ಕೈವಶ ಆಗಿಬಿಡುತ್ತೆ, ಸಾಧಕನ ಕೈವಶ ಆಗತ್ತೆ, ಈ ಧ್ಯಾನಿಯ ಕೈವಶ ಆಗುತ್ತೆ. ಇವೆಲ್ಲ ಧ್ಯಾನ ಪ್ರಕ್ರಿಯೆಗಳು. ಅದಕ್ಕೆ ಭಗವಂತ ಏನು ಹೇಳ್ತಾ ಇದ್ದಾರೆ, ಸೂಕ್ಷ್ಮದಲ್ಲಿ ದೃಷ್ಟಿಯನ್ನ ಎರಡೂ ಹುಬ್ಬುಗಳ ಮಧ್ಯೆ ಇಟ್ಟು, ಅಂದ್ರೆ ಆಜ್ಞಾಚಕ್ರದ ಮೇಲೆ ಸಂಯಮ ಮಾಡಿ, ಕಾನ್ಸಂಟ್ರೇಟ್ ಯುವರ್ ವಿಷನ್ ಇಂಟರ್ನಲಿ ಆನ್ ಆಜ್ಞಾಚಕ್ರ. ಯು ಹ್ಯಾವ್ ಟು ವಿಜುವಲೈಸ್ ದಟ್ ಗುರು ತತ್ವ, the seat of the Guru, where the Guru's grace flows. That is an important primordial seat. By the side of the Ajna Chakra, there is Sapta Kosha. The seventh Kosha is called Unmani Kosha. These are all yogic words, invisible. By the side of Ajna Chakra here, there is Unmani Kosha, invisible. When the concentration of your mind, when you concentrate exactly here, while closing your eyes with little bit opened up during dhyana, by constant practice and practice and practice for a number of days and months and years, who knows? It may happen in one day, it may happen in 10 years, it may happen after 20 years. Only Guru knows. By Guru's grace, the Unmani Kosha will be charged. Once the Unmani Kosha is charged, the grace of the Guru completely falls on the Jivatma. Then your next step is very simple, very easy to reach a reality from Ajna to the Sahasrara. Guru himself will take you. Guru Tattva itself will take you. You need not worry on that. But these are initial ಪ್ರಯತ್ನ. ನಾವು ಮಾಡತಕ್ಕಂಥ ಪ್ರಯತ್ನ ಇವು ಧ್ಯಾನ ಪ್ರಕ್ರಿಯೆ. ಸೊ ಭಗವಂತ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ, ಸ್ಪರ್ಶಾನ್ ಕೃತ್ವ ಬಹಿರ್ಭಾಷ್ಯಾನ್ ಚಕ್ಷುಷೈವಾಂತರೇ ಭ್ರುವೋ ಪ್ರಾಣಾಪಾನೌ ಸಮೋ ಕೃತ್ವ ನಾಸಾಭ್ಯಂತರ ಚಾರಿಣು. ಈ ರೀತಿ ಪ್ರಾಣ ಅಪಾನ ಶಕ್ತಿಯನ್ನು ಸಮವಾಗಿ ಮಾಡ್ಕೊಂಡ್ಬಿಟ್ರೆ ಮುಂದೇನಾಗುತ್ತೆ, ಅಂತಹ ಸಾಧಕ ಇದು ನಿಜವಾದ ಧ್ಯಾನ ಪ್ರಕ್ರಿಯೆ. ಇದು ಧ್ಯಾನದ ಒಂದು ಸ್ಥಿತಿ. ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾಣಾಪಾನವನ್ನು ಸರಿಯಾಗಿ ಸಮವಾಗಿ ಮಾಡುವುದು ಅಂತಂದ್ರೆ, ಸರಿಯಾದ ರೀತಿಯಲ್ಲಿ ಪ್ರಾಣಾಯಾಮವನ್ನು ಅಭ್ಯಾಸವನ್ನು ಮಾಡ್ತಾ ದೃಷ್ಟಿಯನ್ನ
ನಿಮಿಲಿತ ನೇತ್ರನಾಗಿ ಅರೆಮುಚ್ಚಿದ ಕಣ್ಣುಗಳಿಂದ ದೃಷ್ಟಿಯಿಂದ ಎರಡು ಹುಬ್ಬುಗಳ ಮಧ್ಯೆ ಸಂಯಮ ಮಾಡೋದ್ರಿಂದ ಮನಸ್ಸಿನಲ್ಲಿ ಆ ಪರಮಾತ್ಮನನ್ನೇ ನೆನೆಸ್ಕೊಳ್ಳೋದ್ರಿಂದ ಏನಾಗುತ್ತೆ ಗುರುವಿನ ಕೃಪೆಯಿಂದ ಮುಂದೆ ನೆಕ್ಸ್ಟ್ ಶ್ಲೋಕ ಯತೇಂದ್ರಿಯ ಮನೋಬುದ್ಧಿರ್ ಮುನಿರ್ಮೋಕ್ಷ ಪರಾಯಣ ವಿಗತೇಚ್ಛಾ ಭಯಕ್ರೋಧೋ ಯಸ್ ಸದಾ ಮುಕ್ತ ಏವ ಸಹ. ಆಗ ಆ ವ್ಯಕ್ತಿ ಸಾಧಕ, ಅಂತಹ ಮುನಿ, ಅಂತಹ ಯತಿ ಏನಾಗ್ತಾನೆ, ಯಾರು ನಿಧಾನವಾಗಿ ತನ್ನ ಇಂದ್ರಿಯಗಳನ್ನ, ಬುದ್ಧಿಯನ್ನ, ಮನಸ್ಸನ್ನ ಕೈವಶ ಮಾಡ್ಕೊಳ್ತಾನೋ. ಧ್ಯಾನದಲ್ಲಿ ಮನಸ್ಸನ್ನ ಕೈವಶ ಮಾಡೋ ಶಕ್ತಿ ಯಾವಾಗ ಬರುತ್ತೆ? ಪ್ರಾಣಾಯಾಮ ಮಾಡೋದ್ರಿಂದ ಅನ್ನೋ ಅರ್ಥ. ನಿಧಾನವಾಗಿ ಚಂಚಲವಾಗಿರೋ ಮನಸ್ಸು ಕೈಗೆ ವಶವಾಯಿತು. ಮನಸ್ಸು ವಶವಾಯಿತು ಅಂದ್ರೆ ಬುದ್ಧಿ, ಅಹಂಕಾರ, ಇಂದ್ರಿಯಗಳು ಸಾಮಾನ್ಯವಾಗಿ ವಶವಾಗುತ್ತೆ. ಒನ್ಸ್ ದ ಮೈಂಡ್ ಇಸ್ ಕಂಟ್ರೋಲ್ಡ್ ಬೈ ಪ್ರಾಣಾಯಾಮ, ದ ಈಗೋ, ದ ಸೆನ್ಸ್ ಆರ್ಗನ್ಸ್ ಕ್ಯಾನ್ ಆಲ್ಸೋ ಬಿ ಈಸಿಲಿ ಕಂಟ್ರೋಲ್ಡ್. ಯು ಕ್ಯಾನ್ ಎಕ್ಸರ್ಟ್ ಯುವರ್ ಕಂಟ್ರೋಲ್. ಅಹಂಕಾರ, ಬುದ್ಧಿ, ಮನಸ್ಸು ಎಲ್ಲವನ್ನು ಯತೇಂದ್ರಿಯ ಮನೋಬುದ್ಧಿ ಮುನಿ ಮೋಕ್ಷಪರಾಯಣ. ಮೋಕ್ಷಪರಾಯಣನಾಗಿರ್ತಕ್ಕಂತಹ ಮುನಿಗೆ ಇದು ಸಾಧ್ಯವಾಗುತ್ತೆ. ಯಾವ್ದು ಸಾಧ್ಯವಾಗುತ್ತೆ? ಮನಸ್ಸು, ಬುದ್ಧಿ, ಅಹಂಕಾರ, ಆಲ್ ದ ತ್ರೀ ಕ್ಯಾನ್ ಬಿ ಕಂಟ್ರೋಲ್ಡ್ ಈಸಿಲಿ ಬೈ ಕಾನ್ಸ್ಟೆಂಟ್ ಮೆಡಿಟೇಷನ್, ಬೈ ರೆಗ್ಯುಲರ್ ಮೆಡಿಟೇಷನ್. ಧ್ಯಾನ ಪ್ರಕ್ರಿಯೆಯಲ್ಲಿ ಇದು ಸಾಧ್ಯ. ಇದು ಸಾಧ್ಯ ಯಾವಾಗ ಆಗತ್ತೆ ಅಂತ ಭಗವಂತ ಹೇಳ್ತಾರೆ. ವೆನ್ ದಿಸ್ ಇಸ್ ಪಾಸಿಬಲ್, ವೆನ್ ದ ಮುನಿ ವಿಲ್ ಅಟೈನ್ ಮೋಕ್ಷ, when he become realized by constant meditation, by the practice of meditation and by Guru's grace, once the mind is under control, then if the person completely establishes mastery over raga, bhaya, krodha, when the person can control completely his passion, lust, greed, kama, all come under raga only. ಯಾವ ಸಮಯದಲ್ಲಿ ಗುರುವಿನ ಅನುಗ್ರಹದಿಂದ ಈ ಧ್ಯಾನದಲ್ಲಿ ಮುಂದುವರುವಂತಹ ಯೋಗಿ ಅಥವಾ ಮುನಿ ತನ್ನ ಮನಸ್ಸಿನ ರಾಗವನ್ನ, ಮನಸ್ಸಿನ ಇಚ್ಛೆಯನ್ನ, ಮನಸ್ಸಿನ ಸಂಕಲ್ಪವನ್ನ ತಡೆ ಹಿಡ್ಕೊಳ್ಳುವಂಥ ಶಕ್ತಿಯನ್ನು ಗಳಿಸ್ಕೊಳ್ತಾನೋ, ಕ್ರೋಧವನ್ನ ತಡೆ ಹಿಡಿಯುವಂಥ ಶಕ್ತಿಯನ್ನು ಗಳಿಸ್ತಾನೋ, ಭಯವನ್ನು ತಡೆಯುವಂಥ ಶಕ್ತಿಯನ್ನು ಗಳಿಸ್ತಾನೋ, ಅಂದ್ರೆ ಯಾರು ಸಂಪೂರ್ಣವಾಗಿ ತಮ್ಮ ಮನಸ್ಸಿನಲ್ಲಿ ಇಚ್ಛೆ, ಸಂಕಲ್ಪ, ಆಸೆ, ಭಯ, ಕ್ರೋಧ, ಸಿಟ್ಟು ಎಲ್ಲವನ್ನು ಬಿಟ್ಟು ಬಿಡ್ತಾನೋ ಅಂತ ಅರ್ಥ. ವಿಗತೇಚ್ಛ ಭಯ ಕ್ರೋಧ. ಹಿಂದಿನ ಶ್ಲೋಕಗಳಲ್ಲಿ ಭಗವಂತ ಬೇರೆ ಬೇರೆ ಶಬ್ದಗಳನ್ನು ಹೇಳಿದ್ದಾನೆ. ವೀತರಾಗ ಭಯಕ್ರೋಧ ಅಂತ ಒಂದ್ ಕಡೆ ಹೇಳ್ತಾರೆ. ವೀತ ಅಂದ್ರೆ ಗಿವಿಂಗ್. ಯಾರು ಭಯಕ್ರೋಧವನ್ನು ಬಿಡ್ತಾರೋ ಅಂಥವನು ಅಂತ ಬರುತ್ತೆ. ವೀತರಾಗ ಭಯಕ್ರೋಧ ಸಚ ಪರ್ಸನ್. ಇದರ ಹಿಂದ್ಗಡೆ ಏನು ಹೇಳ್ತಾನೆ? ಕಾಮಕ್ರೋಧ ವಿಯುಕ್ತಾ. ಇಲ್ಲೇನು ಹೇಳ್ತಾ ಇದ್ದಾನೆ? ವಿಗತೇಚ್ಛಾ ಭಯಕ್ರೋಧ. ವಿಗತ ಮೀನ್ಸ್ ಒನ್ ಅಗೇನ್ ಗಿವನ್ ಅಪ್. ಸೊ ಇದು ಯಾವಾಗ ಸಾಧ್ಯ? ನಾನು ಇವತ್ತು ಮನಸ್ಸು ಮಾಡಿಕೊಂಡು ನನ್ನ ಎಲ್ಲ ಆಸೆಗಳನ್ನು ಬಿಟ್ಟುಬಿಡ್ತೇನೆ, ನನ್ನ ಎಲ್ಲ ಭಯವನ್ನು ಬಿಟ್ಟುಬಿಡ್ತೇನೆ, ನನ್ನ ಇಚ್ಛೆಗಳನ್ನು ಬಿಟ್ಟುಬಿಡ್ತೇನೆ, ನನ್ನ ಸಿಟ್ಟನ್ನು ಬಿಟ್ಟುಬಿಡ್ತೇನೆ ಅಂತ ಅಂದ್ರೆ ಆಗುತ್ತಾ? ದಿ ಬಾರ್ನ್ ನೇಚರ್, ಅವರ್ ನೇಚರ್ ವಿಲ್ ನಾಟ್ ಅಲೋಸ್. ಸ್ವಭಾವಸ್ತು ಪ್ರವರ್ತತೆ ಅಂತ ಹಿಂದೆ ಭಗವಂತ ಹೇಳಿದ್ದಾರೆ. ಗುಣಾಗುಣೇಶು ವರ್ತಂತೆ ಇತಿ ಮತ್ವಾನ ಸಜ್ಜತೆ. ಗುಣಗಳಲ್ಲಿ ನಮ್ಮ ಸ್ವಭಾವ ಏನಿದೆಯೋ ಅದು ಹಾಗೆ ನಡೆಯೋದಪ್ಪ ಅರ್ಜುನ. ಬಾಯಿನಲ್ಲಿ ಹೇಳಿದ ಕ್ಷಣಕ್ಕೆ ನಾನು ಒಳ್ಳೆಯವನಾಗ್ತೇನೆ ಅಂತ ಕ್ಷಣಕ್ಕೆ ಒಬ್ಬ ತಾಮಸ ವ್ಯಕ್ತಿ ಒಳ್ಳೆಯವನಾಗೋದಿಲ್ಲ. ಒಬ್ಬ ರಾಜಸ ವ್ಯಕ್ತಿ ಸಾತ್ವಿಕನಾಗಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಒಬ್ಬ ಸಾತ್ವಿಕ ವ್ಯಕ್ತಿ ತಾಮಸನಾಗಲಿಕ್ಕೂ ಸಾಧ್ಯ ಇಲ್ಲ. ಅದೆಲ್ಲ ಭಗವಂತನ ಕೃಪೆಯಿಂದ ನಡೀತಕ್ಕಂಥದ್ದು. ಹಾಗೆ ಹೇಳಿದ ಕೂಡಲೇ ಬಿಡ್ಲಿಕ್ಕೆ ಆಗಲ್ಲ. ಪೂರ್ವಜನ್ಮದ ಸಂಸ್ಕಾರ, ಅವರ್ ಇನ್ನೇಟ್ ಇಂಪ್ರೆಷನ್ಸ್ ಆರ್ ದೇರ್ ಬೈಂಡಿಂಗ್ ಅಸ್. Our sanskaras will decide what we do, how we behave. That is not easy. Only by Guru's grace we can win over. By constant chala we can win over. By constant prayatna we can win over. Not in a day.
By audacity, if I decide, if I say, I am going to give up my anger today, it is not possible. Your ego is talking there. There is no total surrender. Only if I surrender completely to my Guru or God, request my Guru or God, one and the same, that please help me to come out of this situation where I should not be angry in my life, where I should always get away from this total hatredness. ದ್ವೇಷ ನನ್ನ ಮನಸ್ಸಿಗೆ ಬರಬಾರದು ಭಗವಂತ ಪರಮಾತ್ಮ, ನೀನು ನನಗೆ ಶಕ್ತಿಯನ್ನು ನೀಡುವಂತ ನಮ್ಮ ಕಳಕಳಿಯ ಪ್ರಾರ್ಥನೆ. ನಿಜವಾಗೂ ಆ ಪ್ರಾರ್ಥನೆ ನಾವು ದಿನನಿತ್ಯ ಮಾಡ್ತಾ ಇದ್ರೆ ದ್ವೇಷವನ್ನು ಗೆಲ್ಲುವ ಶಕ್ತಿ ಬರಬಹುದು, ಕ್ರೋಧವನ್ನು ಗೆಲ್ಲುವ ಶಕ್ತಿ ಬರಬಹುದು. ಹಾಗೆ ಆಸೆ, ಕ್ರೋಧ, ದ್ವೇಷವನ್ನು ಬಿಟ್ಟಂತವನು ಮುನಿ, ಅವನು ಮೋಕ್ಷಪರಾಯಣ, ಅವನು ಸಂಯತೇಂದ್ರಿಯ, ಅವನು ಜಿತೇಂದ್ರಿಯನಾಗ್ತಾನೆ. ಅಂತಹ ಮುನಿ ಯಸ್ ಸದಾ ಮುಕ್ತ ಏವ ಸಹ, ಅವನು ಈ ಜನ್ಮದಲ್ಲೇ ಮುಕ್ತನಾಗ್ಬಿಡ್ತಾನೆ. He becomes emancipated in this birth itself. He becomes realized in this birth itself. This is what Lord is talking. So these two shlokas, they refer to importance of meditation, the secret of meditation, because meditation word is so simple. Everybody is using the word in modern times, as our Gurudev used to say, but nobody really understands what is meditation. Only by Guru's grace you will know what it is. Meditation, what is dhyana, what is meditation, cannot be explained so easily. By Guru's grace only it is felt inside, or it is experienced inside. So our Gurudev always used to say, first you develop the practice of asana siddhi as a prelude to meditation. ನೀವು ಮೊದಲು ಕೂತ್ಕೊಳ್ಳೋದು ಕಲೀರಿ. ನಮ್ಮ ಗುರುಗಳು ಹೇಳ್ತಾ ಇದ್ರು, ಕೂತ್ಕೊಳ್ಳೋದು ಕಲೀರಿ, ನೀವು ಕೂಡೋದೇ ಇಲ್ಲ. ಯಾವ ಅರ್ಥದಲ್ಲಿ? ಎರಡೂ ಅರ್ಥದಲ್ಲಿ ಹೇಳ್ತಾ ಇದ್ರು. ಕೂತ್ಕೊಳ್ಳೋದು ಅಂತಂದ್ರೆ ಲಿಟ್ರಲಿ ಸಿಟ್ಟಿಂಗ್ ಡೌನ್ at a place. Meditation cannot be done while walking. Meditation cannot be done while sleeping on the couch. It should be done only while sitting. So, literally he said, sit, practice sitting. He also meant, don't bother about the wavering mind. ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇದೆ, ಚಂಚಲವಾಗಿ ಓಡ್ತಾ ಇದೆ, ಅದರ ಬಗ್ಗೆ ಬಾದರೇಷನ್ ಮಾಡೋದು ಬೇಡ, ಅದರ ಬಗ್ಗೆ ಯೋಚನೆ ಮಾಡೋದು ಬೇಡ. ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನೀವು ಧ್ಯಾನ ಮಾಡ್ತಾ ಇಲ್ಲ, ಬರೀ ಚಿಂತೆ ಮಾಡ್ತಾ ಇದ್ದೀರಿ ಅಂತಾಗುತ್ತೆ. ಚಿಂತೆ ಬೇರೆ, ಚಿಂತನೆ ಬೇರೆ. ಗುರುಗಳು ವರ್ಡ್ಸು ಚಿಂತನ ರೆಫರ್ಸ್ ಟು ಪರಮಾರ್ಥ, chinte word refers to worries. So don't start worrying about the mind. First, asana siddhi. If you develop this practice of sitting, let the mind go anywhere. Let anything happen. Let me sit. ನಾನು ಕಣ್ಣು ಮುಚ್ಚಿಕೊಂಡು ಸ್ವಲ್ಪ ಹೊತ್ತಾದರೂ ನಿರ್ದಿಷ್ಟ ಸಮಯ ಪ್ರತಿದಿನ ಕೂತ್ಕೊಳ್ಬೇಕು ಅನ್ನೋ ಸಂಕಲ್ಪ ಮೊದಲು ಬರಬೇಕು. ಆ ರೀತಿ ಕೂತ್ಕೊಳ್ಬೇಕು. ಇದು ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಆದರೂ ಪರವಾಗಿಲ್ಲ, ಯಾವುದೋ ಒಂದು ಸಮಯದಲ್ಲಿ ಆಸನ ಸಿದ್ಧಿ ಉಂಟಾಗುತ್ತಪ್ಪ. ಮೊದಲು ಆಸನ ಸಿದ್ಧಿ ಗಳಿಸ್ಕೊಳ್ಳಿ, ಆಮೇಲೆ ಧ್ಯಾನದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ರು ಗುರುಗಳು. ದಟ್ ಇಸ್ ಹೌ ಯು ಯೂಸ್ ಟು ಸೇ. ಸೊ it is not an easy thing. Meditation, how to do meditation, what is meditation, only a Sadguru can explain. Explain andre, by his grace, it will flash inside. In your own self, it will flash. By his grace. Our job is to follow his wordings sincerely. So Guru Sankalpa, we will stop here today. ಗುರುವೇ ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇತ್. ಹರಿ ಓಂ ತತ್ಸತ್.
सत्स्वरूप चिदानंद विराजेश्वर रक्ष मां. सत्स्वरूप चिदानंद विराजेश्वर रक्ष मां.